भावयामि रघुकुलतिलकं भूपेन्द्रं रामचन्द्रं भावयामि। भूमिजानायकं भुक्तिमुक्तिदायकं भूमिजानायकं भुक्तिमुक्तिदायकं नामकीर्तनतारकं नरहरं गतमायिकं रामचन्द्रं भावयामि रघुकुलतिलकं भूपेन्द्रं रामचन्द्रं भावयामि। साकेतनगरे निवसन्तं साम्राज्यप्रदहनुमन्तं साकेतनगरे निवसन्तं साम्राज्यप्रदहनुमन्तं राकेन्दुवदनं भगवन्तं रमणीय कल्याणगुणवन्तं काकुत्स्थं धीमन्तं कमलाक्षं श्रीमन्तं नागेशनुतमनन्तं नरगुरुगुहविहरन्तं रामचन्द्रं भावयामि रघुकुलतिलकं भूपेन्द्रं रामचन्द्रं भावयामि। आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमत्परं ब्रह्मगुरुं स्मरामि। देवकी परमानन्दं कृष्णं वन्दे जगद्गुरुं। सर्वोपनिषदो गावः दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत्। ಹನುಮಂದಿರದಲ್ಲಿ ತಾವೇ ತಾವಾಗಿ ಬೆಳಗುತ್ತಿರುವ ಗುರು ದಂಪತಿಗಳ ಪಾವನ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಸಹೃದಯರಾದ ಎಲ್ಲ ಜಿಜ್ಞಾಸುಗಳಿಗೂ ಹಾರ್ದವಾದ ವಂದನೆಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 47ನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣ ಪರಮಾತ್ಮನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಭಗವದ್ಗೀತೆಯ 4ನೇ ಅಧ್ಯಾಯದ 28ನೇ ಶ್ಲೋಕದಿಂದ ಆರಂಭಿಸಿ ಇವತ್ತಿನ ವಿಷಯಗಳ ಪ್ರಸ್ತುತಿ ಇದೆ. ಈ ಹಿಂದೆ ಯಜ್ಞಗಳನ್ನು ಕುರಿತು ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಒಂದು ವಿವರಣೆಯನ್ನು ಕೊಡ್ತಾ ಇರುವ ಸಂದರ್ಭವನ್ನು ಜ್ಞಾಪಿಸಿಕೊಂಡಿದ್ದೀವಿ. ಅದರ ಮುಂದುವರಿಕೆ ಇದು. ದ್ರವ್ಯಯಜ್ಞಾಃ ತಪೋಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಹಿತವ್ರತಾಃ. ದ್ರವ್ಯಯಜ್ಞಾಃ
ದ್ರವ್ಯಯಜ್ಞ ಅಂತ ಒಂದು ಯಜ್ಞ, ಅದನ್ನು ಮಾಡುವವರು ಕೆಲವರು. ತಪೋಯಜ್ಞ, ತಪೋರೂಪವಾದ ಯಜ್ಞವನ್ನು ಮಾಡುವವರು ಮತ್ತೆ ಕೆಲವರು. ತಥಾ ಅಪರೆ, ಇನ್ನಿತರರು ಯೋಗಯಜ್ಞ, ಯೋಗಯಜ್ಞವನ್ನು ಮಾಡ್ತಾ ಇರುವಂಥವರು. ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ, ಇನ್ನು ಸ್ವಾಧ್ಯಾಯ ಜ್ಞಾನಯಜ್ಞವನ್ನು ಮಾಡುವವರು. ಯಥಯ, ಈ ಎಲ್ಲ ಇಂದ್ರಿಯ ಸಂಯಮನವನ್ನು ಇಟ್ಕೊಂಡಂತಹ ವ್ಯಕ್ತಿಗಳು ಸಂಶಿತ ವ್ರತಾ, ತೀಕ್ಷ್ಣವಾದ ವ್ರತವುಳ್ಳವರೇ. ಇದು ಈ ಮಾತಿನ ಅರ್ಥ. ಅಂದರೆ ದ್ರವ್ಯಯಜ್ಞ ಅಂತ ಒಂದುಂಟು, ತಪೋಯಜ್ಞ ಅಂತ ಇನ್ನೊಂದು, ಯೋಗಯಜ್ಞ ಅಂತ ಮತ್ತೊಂದು, ಸ್ವಾಧ್ಯಾಯ ಜ್ಞಾನಯಜ್ಞ ಅಂತ ಇನ್ನೊಂದು. ಹೀಗೆ ಅನೇಕ ತೀಕ್ಷ್ಣವಾದ ವ್ರತಗಳಿಂದ ಕೂಡಿದವರು ಇದ್ದಾರೆ. ಅಂದರೆ ಅವರೂ ಸಹ ತತ್ವ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾರೆ. ಹಿಂದಿನ ಪ್ರವಚನದಲ್ಲಿ ನೆನಪಿಸ್ಕೊಂಡಿದ್ದೇವೆ, ಮೋಕ್ಷಕ್ಕೆ ಅನೇಕ ದ್ವಾರಗಳಿವೆ. ಅವನವನ ಸಂಸ್ಕಾರ, ದೇಹ ಪ್ರಕೃತಿ ಮೊದಲಾದವುಗಳನ್ನು ಅನುಸರಿಸಿ ಅವನಿಗೆ ಹೊಂದುವಂತಹ ಒಂದು ಮಾರ್ಗವನ್ನು ಆಶ್ರಯಿಸಿ ಅವನು ಮೋಕ್ಷಕ್ಕೆ ಹೋಗಿ ತಲುಪಬೇಕು, ಸಮಾಧಿಯನ್ನು ಪಡಿಬೇಕು. ಇದು ಸೃಷ್ಟಿಯಲ್ಲಿರುವ ನೀತಿ. ಅದರಲ್ಲಿ ಯಾರೋ ಕೆಲವರು ದ್ರವ್ಯಯಜ್ಞದಲ್ಲಿ ದಕ್ಷರು. ದ್ರವ್ಯಯಜ್ಞದಲ್ಲಿ ದಕ್ಷರು ಅಂದರೆ ಏನು ಅಂತ ಕೇಳಿದರೆ, ದ್ರವ್ಯಗಳು ಅಂದರೆ ನಾನಾ ಪದಾರ್ಥಗಳು. ಸಮಗ್ರ ಸೃಷ್ಟಿಯಲ್ಲಿ ಭಗವಂತ ಬೇಕಾದಷ್ಟು ವಸ್ತುಗಳನ್ನು ನಿರ್ಮಾಣ ಮಾಡಿಕೊಟ್ಯಾನೆ. ಉಪನಿಷತ್ನಲ್ಲಿ ಹೇಳೋದುಂಟು, ಈ ಎಲ್ಲ ವಸ್ತುಗಳು ಯಜ್ಞಾರ್ಥವಾಗಿ ಸೃಷ್ಟವಾಗಿವೆ ಎಂಬುದಾಗಿ. ಯಜ್ಞಾರ್ಥವಾಗಿ ಸೃಷ್ಟವಾಗಿದೆ ಅಂದರೆ ಅರ್ಥ ಏನು ಅಂದರೆ, ಇವೆಲ್ಲವನ್ನೂ ದೇವತಾ ಪ್ರೀತಿಕರವಾಗಿ ಬಳಸೋದಕ್ಕೆ ಬರುತ್ತೆ, ಇವುಗಳಲ್ಲಿ ಆ ಯೋಗ್ಯತೆ ಇದೆ ಅಂತ. ದೇವತಾ ಪ್ರೀತಿಕರವಾಗಿ ಬಳಸೋದು ಯಾರು ಅಂತ ಕೇಳಿದರೆ, ಪ್ರಾಣಿಗಳು ಪಕ್ಷಿಗಳು ಅವುಗಳ ಜೀವನದ ಸ್ವಭಾವಕ್ಕೆ ತಕ್ಕಂತೆ ಅವು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ವಸ್ತುಗಳನ್ನು ಬಳಸುತ್ತವೆ ಯಾವುದ್ಯಾವುದೋ ಮಟ್ಟದಲ್ಲಿ. ಆದರೆ ಮಾನವನ ವಿಷಯ ತೆಗೆದುಕೊಂಡ್ರೆ, ಅವನ ದೇಹಯಂತ್ರ ಒಂದು ಅದ್ಭುತವಾದಂತಹ ಸಾಧನ. ಅದರ ದ್ವಾರ ಯಜ್ಞವನ್ನು ಮಾಡೋಕ್ಕೆ ಅವನಿಗೆ ಬರುತ್ತೆ. ಯಜ್ಞ ಅನ್ನೋ ಪದಕ್ಕೆ ಅಗ್ನಿಯಲ್ಲಿ ಹವಿಸ್ಸನ್ನು ಸಮರ್ಪಣೆ ಮಾಡೋದು ಇತ್ಯಾದಿಯಾಗಿ ಇರುವಂಥ ವಿಷಯ ಅಂತ ಅಂದ್ಕೋಬಾರ್ದು. ಅದು ಒಂದು ಯಜ್ಞ. ಯಜ್ಞ ನಾನಾ ರೂಪದಲ್ಲಿ ಮಾಡೋಕ್ಕೆ ಬರುತ್ತೆ. ವಾಗ್ಯಜ್ಞ ಅಂತ ಹೇಳೋದುಂಟು. ಮಾತನಾಡುವಾಗ ದೇವತೆಗಳೆಲ್ಲ ಪ್ರಸನ್ನವಾಗುವಂತೆ, ತನ್ನ ಮೈಲಿರುವ ಎಲ್ಲ ದೇವತೆಗಳು ಪ್ರಸನ್ನವಾಗಬೇಕು. ಕೇಳುವನ ಮೈನಲ್ಲಿರುವಂಥ ಎಲ್ಲ ದೇವತೆಗಳು ಪ್ರಸನ್ನವಾಗಬೇಕು. ಹಾಗೇನಾದರೂ ಒಂದು ಮಾತನಾಡುವ ಕಲೆ ಗೊತ್ತಿದೆ ಅಂತ ಆದರೆ ಅದು ವಾಗ್ಯಜ್ಞ ಎಂಬುದಾಗುತ್ತೆ. ಇದೇ ರೀತಿಯಲ್ಲಿ ದ್ರವ್ಯಯಜ್ಞ ಅಂತ ಒಂದಿದೆ. ಅದೇನು ಅಂತ ಕೇಳಿದರೆ, ನನ್ನ ಪಾಲಿಗೆ ನ್ಯಾಯಾರ್ಜಿತವಾಗಿ ಬಂದಿರುವಂಥ ಯಾವುದೋ ವಸ್ತುಗಳಿದ್ದರೆ ಆ ವಸ್ತುಗಳನ್ನು ಸಕಾಲದಲ್ಲಿ ಸತ್ಪಾತ್ರದಲ್ಲಿ ಕೊಟ್ಟು ಸಾರ್ಥಕತೆಯನ್ನು ಕಾಣಬೇಕು. ಎಲ್ಲವೂ ನನಗೆ ಬೇಕಾಗಿಲ್ಲ, ನಾನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನಕ್ಕೆ ಎಷ್ಟೋ ಬೇಕು ಅಷ್ಟನ್ನು ಕಾಲದಲ್ಲಿ ನಾನು ಬಳಸ್ಕೊಳ್ಳೋಣ. ಅದನ್ನು ಬಳಸುವಾಗ ಅದನ್ನು ಹೇಗೆ ಬಳಸಿದರೆ ಈ ಶರೀರದಲ್ಲಿ ಯಾವುದೇ ಪ್ರಕೋಪಗಳಾಗಲ್ವೋ, ಧಾತು ಪ್ರಕೋಪ, ಧಾತು ಪ್ರಸನ್ನತೆ ಹುಟ್ಟುತ್ತೋ, ಪರಿಣಾಮವಾಗಿ ಒಳಗಡೆ ಬೆಳಗುವಂತಹ ಬೆಳಕನ್ನು ದರ್ಶನ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಹಾಗೆ ನಾನು ವಸ್ತುಗಳನ್ನು ಬಳಸಬೇಕು. ಆ ವಿಷಯವನ್ನು ಇಲ್ಲಿ ಹೇಳ್ತಾ ಇಲ್ಲ, ಹಿಂದಿನ ಮಾತಿನಲ್ಲಿ ಅದು ಬಂತು. ಈಗ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ದ್ರವ್ಯಗಳನ್ನು ನೀನು ಮಾತ್ರ ಬಳಸೋದಲ್ಲಪ್ಪ, ನಿನ್ನ ಬಳಿಗೆ ಆ ದ್ರವ್ಯಗಳು ಬಂದು ನಿನ್ನ ದ್ವಾರ ಇನ್ನೆಲ್ಲೆಲ್ಲಿಗೂ ಹೋಗಬೇಕಾಗಿದೆವು. ಆ ದ್ರವ್ಯ ಅನ್ನೋ ಪದವೇ ಏನು ಹೇಳುತ್ತೆ ಅಂದರೆ, ದ್ರವಿಸಿ ಹರಿಯುವ ವಸ್ತು ಅಂತ ಅರ್ಥ, ಕರಗಿ ಹರಿಯುವ ವಸ್ತು ಅಂತ. ಕರಗಿ ಅಂತಂದಾಗೆಲ್ಲ ನಾವೇನು ಅನ್ಕೋಬಾರ್ದು, ಕಬ್ಬಣನ ಕರಗಿಸಿದ್ವಿ ಅಲ್ಲಿ ಕರಿತು ಅಂತ ಅಂತೀವಲ್ಲ, ಹಾಗೆ ಅನ್ಕೋಬಾರ್ದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವ ನಡೆ ಇದೆಯಲ್ಲ, ಅದನ್ನು
ದ್ರವಿಸೋದು ಅಂತ ಕರೀತಾರೆ. ದ್ರವ್ಯ ಅನ್ನೋ ಪದವೇ ಹೇಗೆ ಬಂದಿದೆ ಅಂತ ಕೇಳಿದ್ರೆ, ಇವತ್ತು ಇಲ್ಲಿರುತ್ತೆ, ನಾಳೆ ಇನ್ನೊಂದು ಕಡೆಗೆ ಹೋಗುತ್ತೆ ಅಂದರೆ ಕಾಲಿನಲ್ಲಿ ಹೀಗೆ ನಡ್ಕೊಂಡು ಹೋಯಿತು, ಅಂಬೆಗಾಲು ಇಕ್ಕೊಂಡು ಹೋಯಿತು, ರೆಕ್ಕೆ ಇತ್ತು ಹಾರ್ಕೊಂಡು ಹೋಯಿತು, ಹೀಗೆಲ್ಲ ಅಂದ್ಕೋಬಾರ್ದು. ಅದಕ್ಕೇನೇನೋ ಒಂದು ನಿಮಿತ್ತ ಬರುತ್ತೆ. ಇವನು ಕೊಡ್ತಾನೆ, ಇನ್ಯಾರೊಬ್ಬ ತೊಗೊಂಡು ಹೋಗ್ತಾನೆ, ಇನ್ಯಾರೊಬ್ಬ ಬರ್ತಾನೆ, ಯಾಚಿಸ್ತಾನೆ, ನನಗಿಂಥ ಪದಾರ್ಥ ಬೇಕು ಅಂತ ಇವನು ಸಂತುಷ್ಟವಾಗಿ ಕೊಡ್ತಾನೆ. ಇದು ಅಲ್ಲ, ಕದ್ಕೊಂಡು ಯಾರೋ ಹೊರಟು ಹೋಗ್ತಾರೆ. ಯಾಕೆ ಕದ್ಕೊಂಡು ಹೋಗ್ತಾರೆ ಅಂತ ಕೇಳಿದ್ರೆ, ಆ ದ್ರವ್ಯ ಎಲ್ಲೋ ಹೋಗಬೇಕಾಗಿದೆ, ಇವನು ಕಟ್ಟು ಹಾಕ್ಕೊಂಬಿಟ್ಟಿದ್ದಾನೆ. ತನಗೆ ಸೇರುವಂಥದ್ದಲ್ಲ ಅದು, ತನ್ನ ಬಳಿಗೆ ಬಂದಿದೆ, ತಾನು ಎಲ್ಲೋ ವಿತರಣೆ ಮಾಡಬೇಕಿತ್ತು, ಏನೂ ವಿತರಣೆ ಮಾಡ್ತಾ ಇಲ್ಲ. ಆಗ ಆ ದ್ರವ್ಯ ಹೊರಗಡೆ ಹೋಗೋದಕ್ಕೆ ಸದಾ ಕಾಯ್ತಾ ಇರುತ್ತೆ ಅಂತ ಧರ್ಮಜ್ಞರು ಹೇಳ್ತಾರೆ. ಯಾರೋ ಬಂದು ಹೊತ್ಕೊಂಡು ಹೋಗ್ತಾನೆ, ಅಷ್ಟು ಹೋಗ್ಬಿಡುತ್ತೆ ಸಂಪೂರ್ಣವಾಗಿ. ಅದು ಸದ್ವಿನಿಯೋಗ ಅಲ್ಲ, ದುರ್ವಿನಿಯೋಗ. ಅದು ಒಂದು ಕ್ರಮದ ದ್ರವಿಸಿ ಹೊರಗೆ ಹೋಗುವಿಕೆ. ಅದು ಹೀಗೆಲ್ಲ ಉಂಟು. ಪದಾರ್ಥಗಳು ಎಲ್ಲ ಜೀವಕೋಟಿಗಳ ಹಿತಕ್ಕಾಗಿ ಸಿದ್ಧವಾಗಿರೋ ವಸ್ತುಗಳಾದ್ದರಿಂದ ನನ್ನ ಪಾಲಿಗೆ ಯಾವುದೋ ಕಾರಣಕ್ಕೆ ಅನೇಕ ವಸ್ತುಗಳು ಬಂದು ಸೇರಿಬಿಟ್ವು. ಸೇರಿದರೆ ಅಷ್ಟನ್ನು ನಾನು ಬಳಸೋಕ್ಕೆ ಸಾಧ್ಯ ಇಲ್ಲ. ನಾನು ಆಗ ಕಾಲ ದೇಶಗಳಲ್ಲಿ ನನಗೆ ಉತ್ತಮಾಧಿಕಾರಿಗಳು ಎಲ್ಲೆಲ್ಲಿ ಕೂಡಿ ಬರ್ತಾರೋ ಅಂಥ ಉತ್ತಮಾಧಿಕಾರಿಗಳಿಗೆ ಸಕಾಲದಲ್ಲಿ ಅದನ್ನು ವಿತರಣೆ ಮಾಡಬೇಕು. ಆಗ ವಿತರಣೆ ಮಾಡಿದ್ರೆ ಅವರು ಸಂತುಷ್ಟರಾಗ್ತಾರೆ, ಆ ಪದಾರ್ಥವನ್ನು ಅವರು ಸದ್ವಿನಿಯೋಗ ಮಾಡ್ತಾರೆ. ಅಷ್ಟು ಆದರೆ ಇವನು ದ್ರವ್ಯವನ್ನು ಯಜ್ಞ ರೂಪದಲ್ಲಿ ಬಳಸಿದಂತೆ ಆಯಿತು ಅಂತ ಅರ್ಥ. ಹಾಗಂದ್ರೆ ಏನು ಅಂತ ಕೇಳಿದ್ರೆ, ನನ್ನ ಮೈನಲ್ಲಿ ದೇವತೆಗಳು ನೆಲೆಸಿದ್ದಾರೆ, ಮೈ ತುಂಬ ದೇವತೆಗಳು ನೆಲೆಸಿದ್ದಾರೆ. ಕಾಣಿಸ್ತಾ ಇಲ್ಲ ನಮಗೆ, ಯಾಕೆ ಅಂದರೆ ನೋಡೋ ಕಣ್ಣಿಲ್ಲ. ಯೋಗ ದೃಷ್ಟಿ ತೆರೆದು ನೋಡಿದ್ರೆ ಇಡೀ ಶರೀರ ಪೂರ್ತಿ ಯಾವತಿ ಇರುವೈ ದೇವತಾ ತಾ ಸರ್ವ ವೇದವಿಧಿ ಬ್ರಾಹ್ಮಣೇ ವಸಂತಿ. ವೇದವಿತ್ತಾದ ಬ್ರಾಹ್ಮಣನಲ್ಲಿ ಎಲ್ಲ ದೇವತೆಗಳು ನೆಲೆಸಿವೆ ಅಂತ. ಬ್ರಾಹ್ಮಣನಲ್ಲಿ ಮಾತ್ರ ಅಲ್ಲ, ಬ್ರಾಹ್ಮಣನಲ್ಲಿ ಗೋಚರವಾಗುತ್ತವೆ ಅಂತ ಅರ್ಥ. ಎಲ್ಲ ಕಡೆಯಲ್ಲಿ ಎಲ್ಲ ದೇವತೆಗಳು ನೆಲೆಸಿವೆ. ನಾಲಿಗೆ ಅಂತಂದರೆ ಸರಸ್ವತಿಯ ನೆಲೆ ಎಂಬುದಾಗಿ ಭಾವಿಸುವಂಥದ್ದುಂಟು. ಅದೇ ರೀತಿಯಲ್ಲಿ ಶರೀರದ ಒಂದೊಂದು ಭಾಗದಲ್ಲೂ ದೇವತೆಗಳು ನೆಲೆಸಿದ್ದಾರೆ. ಮೂಗು ಅಂದರೆ ಅಶ್ವಿನಿ ದೇವತೆಗಳ ವಾಸಸ್ಥಾನ ಎಂಬುದಾಗಿ ಹೇಳೋದುಂಟು. ಹೀಗಿರೋದ್ರಿಂದ ಆ ದೇವತೆಗಳು ಪ್ರಸನ್ನವಾಗಬೇಕು ಅನ್ನೋದು ಮುಖ್ಯ. ಆ ದೇವತೆಗಳು ಯಾವಾಗ ಪ್ರಸನ್ನರಾಗ್ತಾರೆ? ಕಣ್ಣನ್ನು ಹೇಗೆ ಬಾಳಿಸ್ಬೇಕೋ ಹಾಗೆ ಬಾಳಿಸಿದ್ರೆ ಕಣ್ಣಲ್ಲಿರೋ ದೇವತೆ ಸಂತೃಪ್ತ ಆದ ಅಂತ ಅರ್ಥ. ಅವನನ್ನು ಮರ್ಯಾದೆ ಮಾಡಿದ್ವಿ ಅಂತ ಅರ್ಥ. ಕಣ್ಣನ್ನು ಯಾವುದಕ್ಕೆ ಬಳಸಬಾರ್ದು ಅದಕ್ಕೆ ಬಳಸಿದರೆ ಆ ಒಂದು ಉಪಕರಣವನ್ನು ದುರ್ವಿನಿಯೋಗ ಮಾಡಿಕೊಂಡಿದ್ದರಿಂದ ಆ ಉಪಕರಣದ ಮೇಲೆ ಅಧಿಷ್ಠಾತ್ರವಾಗಿ ನಿಂತಿರುವಂಥ ದೇವತೆ ಅಪ್ರಸನ್ನನಾಗ್ತಾನೆ. ಅಪ್ರಸನ್ನಾದಾಗ ತತ್ಕಾಲದಲ್ಲೂ ಕಣ್ಣಿನ ದೋಷಗಳು ಹುಟ್ಕೋಬಹುದು, ಕಾಲಾಂತರದಲ್ಲೂ ಕಣ್ಣಿನ ದೋಷ ಹುಟ್ಕೋಬಹುದು. ಕಣ್ಣಿಲ್ಲದ ಬದುಕು ಒಮ್ಮೆ ಮುಂದೆ ಯಾವುದೋ ಒಂದು ಜನ್ಮದಲ್ಲಿ ಬಂದುಬಿಡ್ಬೋದು. ಹೀಗೆಲ್ಲ ಆಗುತ್ತೆ. ಅದು ಯಾವುದನ್ನು ಸದ್ವಿನಿಯೋಗ ಮಾಡ್ಕೋತೀವೋ ಅದು ಹಿಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಯಾವುದನ್ನು ದುರ್ವಿನಿಯೋಗ ಮಾಡ್ಕೋತೀವೋ ಅದು ಹಾಳಾಗ್ತಾ ಹೋಗುತ್ತೆ ಕ್ರಮವಾಗಿ. ಇದು ಸೃಷ್ಟಿಯಲ್ಲಿರುವಂಥ ಒಂದು ನೀತಿ. ಹೀಗಿರೋದ್ರಿಂದ ಈ ಶರೀರದಲ್ಲಿರುವ ಎಲ್ಲ ದೇವತೆಗಳು ಪ್ರಸನ್ನವಾಗುವಂತೆ ಒಂದು ವಸ್ತುವನ್ನು ಬಳಸಬೇಕು ಅಂತಂದರೆ ಬಹಳ ತಿಳುವಳಿಕೆ ಬೇಕು. ಅದಕ್ಕೆ ಯಾವುದನ್ನು ನೋಡಬೇಕು, ನಾನು ಎಷ್ಟು ನೋಡಬೇಕು, ಹೇಗೆ ನೋಡಬೇಕು. ಆಗ ಕಣ್ಣು ಆರೋಗ್ಯಕರವಾಗಿರುತ್ತೆ. ಕಣ್ಣು ಆರೋಗ್ಯಕರವಾಗಿರ್ಬೇಕಾದ್ರೆ ಕಣ್ಣಿನ ಹಿಂದಿರುವ ದೇವತೆ ಪ್ರಸನ್ನವಾಗಬೇಕು ಅಂತ ಇನ್ನೊಂದು ಭಾಷೆಯನ್ನು ಬಳಸ್ತಾ ಇದ್ದಾರೆ. ಕಣ್ಣು ಆರೋಗ್ಯ ಅದರಿಂದ ಕೂಡಿರಬೇಕು ಅನ್ನೋ ಭಾಷೆ ಬಳಸಿದ್ರೆ ತಪ್ಪಲ್ಲ. ಅದು ಹಾಗೆ ಬಳಸಿದ್ರೆ ಏನಾಗುತ್ತೆ ಅಂದರೆ ಕೇವಲ ಭೌತಿಕ ಕ್ಷೇತ್ರದ ವಿಷಯವನ್ನು ಮಾತ್ರ ಮಾತಾಡೋದಂತಾಗುತ್ತೆ. ಒಂದೊಂದು ಅವಯವ ಅಂತಂದರೆ ಅದಕ್ಕೆ ಭೌತಿಕ ಕ್ಷೇತ್ರ ಒಂದಿದೆ, ದೈವಿಕ ಕ್ಷೇತ್ರ ಇದೆ, ಆತ್ಮಕ್ಷೇತ್ರ ಇದೆ, ಮೂರೂ ಇದೆ. ಹೀಗಿರುವಾಗ ಆ ದೈವಿಕ ಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲಿ ದೇವತೆ ಯಾವುದು ಬೆಳಗ್ತಾ ಇದೆಯೋ ಆ ದೇವತೆ ಪ್ರಸನ್ನವಾಗ್ತಾ ಇದೆ ಅಂತಾದರೆ ಅದರ ಪರಿಣಾಮ ಆ ಹೊರ ಅವಯವದ ಮೇಲೂ ಆಗುತ್ತೆ, ಜೀವದ ಮೇಲಾಗುತ್ತೆ. ಯಾವತ್ತಾವತ್ತೂ ಅಂಥ ಲಾಭವನ್ನು ಅವನು ಪಡೆಯೋಕ್ಕಾಗತ್ತೆ ಮತ್ತು ಅಸಾಧಾರಣವಾದ ಲಾಭವನ್ನು ಪಡೆಯೋಕ್ಕಾಗತ್ತೆ. ಕಣ್ಣು ನಮಗನ್ಸಿದೆ ಯಾವುದೋ ಒಂದು ಗಾತ್ರದ ವಸ್ತುವನ್ನು ನೋಡೋಕ್ಕಾಗತ್ತೆ ಅಂತ, ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದ ವಸ್ತುವನ್ನು ನೋಡೋಕ್ಕೆ ಕಣ್ಣಿಗೆ ಸಾಮರ್ಥ್ಯ ಇದೆ ಅಂತ ಯೋಗಿಗಳು ಹೇಳ್ತಾರೆ. ತುಂಬ ದೂರದಲ್ಲಿರೋ ವಸ್ತುವನ್ನು ನೋಡೋದಕ್ಕೆ ಕಣ್ಣಿಗೆ ಸಾಮರ್ಥ್ಯ ಇದೆ, ಆದರೆ ನಾವು ಹಾಳು ಮಾಡ್ಕೊಂಡಿದ್ದೀವಿ, ಅದರಿಂದ ಕಾಣಿಸ್ತಾ ಇಲ್ಲ. ನಮಗಿವತ್ತು ದೂರದರ್ಶಕ ಬೇಕಾಗಿದೆ, ಬರೀ ಕಣ್ಣಲ್ಲೇ ನೋಡೋಕ್ಕಾಗುತ್ತೆ ಅಂತುಂಟು.
ಅದು ಯಾವಾಗ ಇವೆಲ್ಲ ಸಾಧ್ಯ ಅಂದರೆ ಕಣ್ಣು ಚೆನ್ನಾಗಿದ್ದಾಗ. ಕಣ್ಣು ಚೆನ್ನಾಗಿರೋದು ಅಂತಂದರೆ ಭೌತಿಕವಾಗಿ ಯಾವುದೋ ನೇರದಲ್ಲಿ ಅದಕ್ಕೆ ಅನುಕೂಲವಾಗಿರುವಂತಹ ವಿಷಯಗಳನ್ನು ಒದಗಿಸ್ಕೊಟ್ಟು ಎಷ್ಟು ಬಳಸಬೇಕೋ ಹೇಗೆ ಬಳಸ್ಕೋಬೇಕೋ ಹಾಗೆ ಬಳಸ್ತಾ ಹೋದರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ವಿಚಾರ. ಆದರೆ ಇನ್ನೊಂದು ವಿಚಾರ ಅದಕ್ಕಿಂತ ಮುಖ್ಯವಾದದ್ದು, ಕಣ್ಣಿನ ಮೇಲೆ ಅಧಿಷ್ಠಾತೃ ದೇವತೆ ಏನಿದೆ ಆ ದೇವತೆ ಪ್ರಸನ್ನವಾಗುವಂತೆ ಬದುಕ್ತಾ ಹೋದರೆ ಆಗ ಕಣ್ಣು ತುಂಬ ಚೆನ್ನಾಗೇ ಇರುತ್ತೆ. ನಾನಾ ರೂಪದಲ್ಲಿ ಕಣ್ಣಿನ ಮೇಲೆ ಕೆಲಸ ಮಾಡ್ತಾ ಇರೋ ದೇವತೆಯನ್ನು ಕೋಪಗೊಳಿಸ್ಕೊಳ್ಳೋಕ್ಕೆ ಬರುತ್ತೆ. ಕಣ್ಣಿಗೆ ಮೆಣಸಿನ ಪುಡಿ ಹಾಕಿದ್ರೆ ಕಣ್ಣಲ್ಲಿ ಕೆಂಪು ಏರುತ್ತೆ. ಕಣ್ಣಲ್ಲಿ ಕೆಲಸ ಮಾಡ್ತಾ ಇರೋ ದೇವತೆಗೂ ಕೋಪ ಬರುತ್ತೆ. ಇದು ತನ್ನ ಕಣ್ಣಿನ ಮೇಲೆ ಹಾಕ್ಕೊಂಡ್ರೆ ಮಾತ್ರ ಅಂತ ಅಂದ್ಕೋಬೇಕಾಗಿಲ್ಲ. ಬೇರೆಯವ್ರ ಕಣ್ಣಿನ ಮೇಲೆ ಮೆಣಸಿನ ಪುಡಿ ಎರಚಿದ್ರೆ ಆಗ ಅವನ ಕಣ್ಣಲ್ಲಿರುವಂಥ ದೇವತೆ ಕುಪಿತವಾಗುತ್ತೆ. ಅವನ ಕಣ್ಣಿನಲ್ಲಿ ಕೆಲಸ ಮಾಡ್ತಾ ಇರೋ ದೇವತೆ ಬೇರೆ ಅಲ್ಲ, ನನ್ನ ಕಣ್ಣಲ್ಲಿ ಕೆಲಸ ಮಾಡ್ತಾ ಇರೋ ದೇವತೆ ಬೇರೆ ಅಲ್ಲ. ಅಂದರೆ ಪರ್ಯವಸಾನದಲ್ಲಿ ನನ್ನ ಕಣ್ಣಲ್ಲಿ ಕೆಲಸ ಮಾಡ್ತಾ ಇರೋ ದೇವತೆಯ ಪ್ರಕೋಪಕ್ಕೆ ನನ್ನ ಕಾರಣ ಅದೇ ಅಂತ ಅರ್ಥ. ಹೀಗೆ ಗಮನಿಸ್ತಾ ಹೋದರೆ ಒಟ್ಟು ದ್ರವ್ಯಗಳನ್ನು ಹೇಗೆ ಬಳಸಬೇಕು ಅನ್ನೋ ಬಗ್ಗೆ ತನಗೊಂದು ಜವಾಬ್ದಾರಿ. ಅದೇ ರೀತಿಯಲ್ಲಿ ದ್ರವ್ಯವನ್ನು ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ವಿತರಣೆ ಮಾಡಬೇಕು ಅನ್ನೋದು ಇನ್ನೊಂದು ಜವಾಬ್ದಾರಿ. ಹಾಗೆ ವಿತರಣೆ ಮಾಡದೆ ಹೋದರೆ ಒಂದು ಪಾಪಕ್ಕೊಳಗಾಗ್ತಾನೆ. ಯಾಕೆಂದರೆ ಎಷ್ಟೋ ಜನಗಳಿಗೆ ದ್ರವ್ಯದ ಅವಶ್ಯಕತೆ ಇರುತ್ತೆ, ಅವರಿಗೆ ದ್ರವ್ಯ ಲಾಭ ಆಗಿರೋಲ್ಲ. ಹಾಗಿದ್ದಾಗ ತನ್ನಲ್ಲಿರುವಂಥ ದ್ರವ್ಯವನ್ನು ತ್ಯಾಗಬುದ್ಧಿಯಿಂದ ಸಕಾಲದಲ್ಲಿ ವಿತರಣೆ ಮಾಡ್ತಾ ಹೋದಾಗ ಅಲ್ಲೆಲ್ಲ ದೇವತೆಗಳ ಸಂತೃಪ್ತಿ ಆಗುತ್ತೆ. ಆ ಸಂತೃಪ್ತಿ ಇವನ ಮೈಯ ಮೇಲೆ ಕೆಲಸ ಮಾಡುತ್ತೆ. ಮತ್ತೆ ಆಗ ಪರಿಣಾಮವಾಗಿ ಏನಾಗುತ್ತೆ ಅಂದರೆ ಒಂದು ಧಾತು ಸಾಮ್ಯ ಎಂಬ ಒಂದು ಸ್ಥಿತಿ ಇಟ್ಕೊಳ್ಳುತ್ತೆ ಎಂಬುದಾಗಿ ಆಯುರ್ವೇದ ಭಾಷೆ ಹೇಳುತ್ತೆ. ಆಯುರ್ವೇದಕ್ಕೂ ಯೋಗಕ್ಕೂ ವೇದಾಂತಕ್ಕೂ ಎಲ್ಲಕ್ಕೂ ಒಂದು ಗಾಢವಾದ ಸಂಬಂಧ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕಾದ ದೊಡ್ಡ ಜವಾಬ್ದಾರಿ ಇದೆ. ಒಂದು ವಿದ್ಯೆ ಇನ್ನೊಂದು ವಿದ್ಯೆಯ ಸಹಕಾರವಿಲ್ಲದೆ ಪೂರ್ಣತೆಯನ್ನು ಕಾಣೋಕ್ಕಾಗೋಲ್ಲ. ಸಮಗ್ರ ಸೃಷ್ಟಿಯೇ ಎಲ್ಲವೂ ವಿದ್ಯಾಮಯವಾಗಿದೆ. ಆಗಿರೋದ್ರಿಂದ ಅವುಗಳ ಪರಸ್ಪರ ಸಂಬಂಧವನ್ನು ಅರ್ಥ ಮಾಡ್ಕೋಬೇಕಾದ ಜವಾಬ್ದಾರಿ ಇದೆ. ಯಾರೋ ಒಬ್ಬ ತುಂಬ ಬಾಯಾರಿದ್ದಾನೆ, ಅವನಿಗೆ ನೀರು ಬೇಕಾಗಿದೆ. ಅವನು ನೀರು ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ನನಗೆ ಬೇಕಾದಷ್ಟು ನೀರಿದೆ, ಎಲ್ಲೋ ಒಂದು ಕಡೆಯಲ್ಲಿ ನಾನು ಇಟ್ಕೊಂಡಿದ್ದೀನಿ ನಾನು ನೀರನ್ನು. ಅರ್ಥ ಮಾಡಿಕೊಂಡು ಕೂಡಲೇ ತೊಗೊಂಡು ತಮಗೆ ನೀರು ಬೇಕಾ ಅಂತ ಕೇಳಿಕೊಟ್ರೆ ಬಾಯಾರಿದವನಿಗೆ ನೀರು ಕೊಟ್ಟಾಗ ಒಂದು ತುಂಬ ತಂಪಾಗುತ್ತೆ, ಸಂತೋಷವಾಗುತ್ತೆ. ಅಂದರೆ ಒಳಗಡೆ ಕೆಲಸ ಮಾಡ್ತಾ ಇರುವ ಯಾವ್ಯಾವುದೋ ದೇವತಾಶಕ್ತಿಗಳೆಲ್ಲ ಪ್ರಸನ್ನವಾಗಿಬಿಡುತ್ತೆ. ಅದರ ಪರಿಣಾಮ ಇವನ ಮೇಲೆ ಆಗುತ್ತೆ. ಇದನ್ನೇ ಯಜ್ಞ ಅಂತ ಕರೀತಾರೆ. ಯಜ್ಞ ಅನ್ನೋ ಪದಕ್ಕೆ ದೇವತೆಗಳನ್ನು ಪ್ರಸನ್ನಗೊಳಿಸುವ ಕರ್ಮ ಅಂತ ಅರ್ಥ ಮಾಡ್ತಾರೆ. ದೇವತೆಗಳನ್ನು ಪ್ರಸನ್ನಗೊಳಿಸುವ ಕರ್ಮ ನಾನಾ ರೂಪದಲ್ಲಿ ಮಾಡೋಕ್ಕೆ ಬರುತ್ತೆ. ಅದರಲ್ಲಿ ದ್ರವ್ಯ ಯಜ್ಞವೂ ದೇವತೆಗಳನ್ನು ಪ್ರಸನ್ನಗೊಳಿಸುವ ಒಂದು ಕರ್ಮವೇ ಆಗಿದೆ. ಮುಂದಕ್ಕೆ ತಪೋಯಜ್ಞ. ಇನ್ನೆಷ್ಟೋ ಜನ ತಪಸ್ಸಿನ ರೂಪವಾದ ಯಜ್ಞವನ್ನು ಆಚರಿಸಿ ಅದರ ದ್ವಾರ ಬ್ರಹ್ಮ ಸಮಾಧಿಗೆ ಏರ್ತಾರೆ. ಸ್ವರ್ಗ ಸುಖವನ್ನು ಪಡಿಬೋದು, ನಾನಾ ಸಿದ್ಧಿಗಳನ್ನು ಪಡಿಬೋದು, ಭೌತಿಕವಾದ ಲಾಭವನ್ನು ಪಡಿಬೋದು, ಬ್ರಹ್ಮ ಸಮಾಧಿಗೂ ಏರ್ಬೋದು, ಮೋಕ್ಷವನ್ನು ಪಡಿಬೋದು. ತಪೋಭಿ ಪ್ರಾಪ್ಯತೆ ಅಭೀಷ್ಟಂ. ತಪಸ್ಸುಗಳಿಂದ ನಮಗೆ ಇಷ್ಟವಾದದ್ದೆಲ್ಲವನ್ನೂ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ನಾಸಾಧ್ಯಂ ಹಿ ತಪಸ್ಯತಃ. ತಪಸ್ಸೆ ಮಾಡ್ತಾ ಇರೋ ವ್ಯಕ್ತಿಗೆ ಅಸಾಧ್ಯ ಎಂಬುದೇ ಏನೂ ಇಲ್ಲ. ದುರ್ಭಗತ್ವಂ ವೃಥಾಲೋಕಃ ವಹತೆ ಸತಿ ಸಾಧನೆ. ಸಾಧನ ಅದ್ಭುತವಾದ ಇಂಥ ತಪೋರೂಪವಾದ ಸಾಧನೆ ಇದ್ದರೂ ಸಹ ಜನರು ಎಷ್ಟೋ ಸಂದರ್ಭದಲ್ಲಿ ದುರ್ಭಗತ್ವಂ ಅಂದರೆ ನನ್ನಿಂದ ಏನೂ ಸಾಧ್ಯ ಇಲ್ಲ, ನಾನೇನು ಮಾಡಲಾರೆ ಅನ್ನೋ ರೀತಿಯಾದ ಭಾವವನ್ನು ವ್ಯರ್ಥವಾಗಿ ಹೊತ್ಕೊಂಡಿದ್ದಾರೆ ಅಂತ ಅದನ್ನ ಹೊತ್ಕೋಬೇಕಾಗೇ ಇಲ್ಲ ಅಂತ. ನಿನಗೊಂದು ಮಾನುಷವಾದ ಮೈ ಇದೆ ಅಲ್ವೇ, ಒಂದು ಅದ್ಭುತವಾದ ಯಂತ್ರ. ಅದರ ದ್ವಾರ ಎಂಥದ್ದನ್ನು ಬೇಕಾದ್ರೂ ಸಾಧಿಸ್ಬೋದು. ಆದರೆ ಅದಕ್ಕೊಂದು ತಪಸ್ಸೆ ಬೇಕು. ಆ ತಪಸ್ಸೆಯ ವಿಧಿ ಗೊತ್ತಿದ್ದರೆ ಅದನ್ನು ನೀನು ನಿಷ್ಠೆಯಿಂದ ಬಳಸ್ಕೋತಾ ಹೋಗೋದಾದರೆ ಎಲ್ಲವನ್ನೂ ಸಾಧಿಸೋದಕ್ಕಾಗತ್ತೆ ಅಂತ ತಪಸ್ಸೆಯ ಬಗ್ಗೆ ಕೊಂಡಾಡಿರುವಂಥದ್ದುಂಟು. ತಪಸ್ಸು ನಾನಾ ರೂಪದಲ್ಲಿದೆ. ತುಂಬ ಪ್ರಧಾನವಾಗಿ ತಪಃ ನಾನಶನಾತ್ ಪರಂ. ಅಂದರೆ
ಆಹಾರವನ್ನು ಸ್ವೀಕರಿಸದಿರುವುದಕ್ಕಿಂತ ಮಿಗಿಲಾದ ಇನ್ನೊಂದು ತಪಸ್ಸಿಲ್ಲ ಅಂತ. ಅಂದರೆ ನಿರಾಹಾರವಾಗಿರುವಂತಹದ್ದು ಏನಿದೆ ಅದೇ ತಪಸ್ಸುಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ತಪಸ್ಸು ಎಂಬುದಾಗಿ ಕರೀತಾರೆ. ಆಹಾರ ಇದೆ, ಇರೋದೇ ಯಾತಕ್ಕಪ್ಪ ಅಂದರೆ ಎಲ್ಲರೂ ಭುಂಜಿಸ್ಲಿ ಅಂತ. ಹೀಗಿರುವಾಗ ಆಹಾರನ ಬಳಸದೆ ಹಾಗೆ ಕೂತ್ಕೊಳ್ಳೋದ್ರಲ್ಲಿ ಯಾವ ದೊಡ್ಡ ಲಾಭ ರೀ ಅಂತ ಅನ್ನಿಸ್ಬೋದು. ಆಹಾರ ಇದೆ, ಬಳಸಿ, ಅದರಿಂದ ಲಾಭ ಆಗುತ್ತೆ, ಸರಿ ಇದೆ. ಹೊಟ್ಟೆ ತುಂಬುತ್ತೆ, ಮನಸ್ಸಿಗೆ ಸಂತೃಪ್ತಿ ಆಗುತ್ತೆ, ದೇಹದ ಅವಯವಗಳು ಪುಷ್ಟವಾಗುತ್ತೆ, ಆರೋಗ್ಯ ಬರುತ್ತೆ, ಎಲ್ಲ ಉಂಟು. ಈ ಲಾಭ ಎಲ್ಲ ಇದೆ. ಆದರೆ ಇನ್ನೂ ಅತಿಶಯವಾದ ಒಂದು ಲಾಭವನ್ನು ಈ ಆಹಾರದ ಬಗ್ಗೆ ಅರ್ಥ ಮಾಡಿಕೊಂಡು ನಿರಾಹಾರವನ್ನು ಒಂದು ಸಾಧನಾ ಮಾರ್ಗವಾಗಿ ಸಾಧಿಸ್ತಾ ಹೋಗೋದಾದರೆ ಅದ್ಭುತವಾದ ಎಲ್ಲ ಸಿದ್ಧಿಯನ್ನು ಪಡೆಯೋಕ್ಕಾಗತ್ತೆ ಎಂಬುದಾಗಿ ಹೇಳುತ್ತೆ. ಅದರದ್ದೇನೋ ಒಂದು ವಿಧಾನ ಇದೆ. ಈ ಶರೀರದಲ್ಲಿ ಜಠರಾಗ್ನಿ ಅಂತ ಒಂದು ಅಗ್ನಿ ಇದೆ, ಅದಲ್ಲದೆ ಪಂಚಾಗ್ನಿ ಇದೆ, ಧಾತ್ವಗ್ನಿಗಳು ಅಂತ ಅಗ್ನಿಗಳಿದೆ. ಈ ಅಗ್ನಿಗಳೆಲ್ಲ ವ್ಯವಸ್ಥಿತವಾಗಿ ಕೆಲಸ ಮಾಡಬೇಕಾದ್ರೆ ಎಲ್ಲೂ ದೋಷ ಇರಬಾರ್ದು, ಅದು ದೂಷಿತವಾಗಬಾರ್ದು, ಹಾಗೆ ಇರಬೇಕಾಗತ್ತೆ. ಅವುಗಳಲ್ಲೆಲ್ಲಾರು ಏನಾದ್ರು ದೋಷ ಇದ್ದರೆ ದೋಷವನ್ನು ತೆಗಿಬೇಕಾಗತ್ತೆ. ಆ ದೋಷವನ್ನು ತೆಗೆಯೋದಕ್ಕೆ ಮಾರ್ಗಗಳಿವೆ. ಅಂಥ ಮಾರ್ಗಗಳಲ್ಲಿ ಈ ಅನಶನ ವ್ರತ, ಆಹಾರವನ್ನು ಸ್ವೀಕರಿಸೋಲ್ಲ ಕೆಲವು ಕಾಲದವರೆಗೆ, ಉಪವಾಸ ವ್ರತವನ್ನು ಮಾಡ್ತೇನೆ ಅನ್ನೋದು ಸಹ ಒಂದು ಮಾರ್ಗ. ಆ ಮಾರ್ಗದ ಮೂಲಕ ಜಠರಾಗ್ನಿಯನ್ನು ದೀಪ್ತಗೊಳಿಸಿ ಪರಿಣಾಮವಾಗಿ ಶರೀರದಲ್ಲಿರುವಂಥ ಎಲ್ಲ ದೋಷಗಳನ್ನು ಆ ಜಠರಾಗ್ನಿಯ ಮೂಲಕ ಸುಟ್ಟು ಹಾಕೋದಕ್ಕೆ ಬರುತ್ತೆ. ಇಡೀ ಶರೀರ ಶುದ್ಧವಾಗಬೇಕು, ಹಾಗೆ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಆ ವಿಧಿ ಗೊತ್ತಿತ್ತು. ಆ ಗೊತ್ತಿದ್ದಾಗ ಹಾಗೆ ಬಳಸ್ಕೊಂಡು ಶರೀರದಲ್ಲಿ ಎಲ್ಲೆಲ್ಲಿ ಏನೇನು ದೋಷ ಇದೆಯೋ ಅಷ್ಟು ತೆಗೆದ್ರೆ ಶರೀರ ಯಂತ್ರ ಒಂದು ಅದ್ಭುತವಾದ ಸಾಧನ ಆಗಿಬಿಡುತ್ತೆ. ಯೋಗ ಸಿದ್ಧಿಗಳನ್ನೆಲ್ಲ ಅದ್ರ ಮೂಲಕ ಪಡೆಯೋಕ್ಕಾಗತ್ತೆ. ಆ ನೇರದಲ್ಲಿ ಎಷ್ಟೋ ಜನ ಜಾಣರು ನಿರಾಹಾರ ವ್ರತವನ್ನು ವ್ಯವಸ್ಥಿತವಾಗಿ ಮಾಡಿ ಅನೇಕ ಸಿದ್ಧಿಗಳನ್ನು ಪಡಿತಾರೆ, ಮೋಕ್ಷ ಪರ್ಯಂತವಾಗಿಯೂ ಸಾಕ್ತಾರೆ ಅಂತ. ಆದರೆ ವಿಧಿವಿಧಾನ ಗೊತ್ತಿಲ್ಲದೆ ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದ್ದಾರೆ, ತಪಸ್ಸಿನ ಬಗ್ಗೆ ವಿಸ್ತಾರವಾಗಿ ವರ್ಣನೆ ಕೊಟ್ಟಿದ್ದಾರೆ. ನಿರಾಹಾರವಾಗಿ ಇದ್ದುಬಿಟ್ರೆ ಎಲ್ಲ ಸಿದ್ಧಿ ಬರುತ್ತೆ ಅಂತಂದರೆ ವಿಧಿವಿಧಾನ ಗೊತ್ತಿಲ್ಲದೆ ಹೋದರೆ ರೋಗ ಬರುತ್ತೆ ಅಷ್ಟೇ. ಜಠರಾಗ್ನಿ ವೃದ್ಧಿಯಾಗಿ ಪರಿಣಾಮವಾಗಿ ದೇಹಧಾತುಗಳನ್ನೆಲ್ಲ ಸುಟ್ಟಾಕಿ ಅನಂತರ ವ್ಯಾಧಿಗ್ರಸ್ತನನ್ನಾಗಿ ಮಾಡಿಬಿಡುತ್ತೆ, ತೊಂದರೆ ಆಗಿಬಿಡುತ್ತೆ. ಅದರಿಂದ ಎಚ್ಚರಿಕೆ ಬೇಕು. ಯಾವ ಕ್ರಮದಲ್ಲಿ ಇದನ್ನ ಹತೋಟಿಗೆ ತಂದ್ಕೋಬೇಕು ಅನ್ನೋ ರೀತಿಯಾದಂಥ ಮನಸ್ಸಿರಬೇಕು. ಏಕಾದಶಿ ಇವತ್ತು ಉಪವಾಸವಾಗಿರಬೇಕು ಅಂತಂದರೆ ಅವನು ಉಪವಾಸ ಅಂತ ಹೇಳಿದ ಹಾಗೆ ಭಗವಂತನ ಜೊತೆಗೆ ವಾಸ ಮಾಡ್ತಾ ಇರಬೇಕು. ಅಂದರೆ ಭಗವಂತನನ್ನು ಅನನ್ಯ ಮನಸ್ಸಿನಿಂದ ಭಾವಿಸ್ತಾ ತನ್ಮಯವಾಗಿ ಅದರಲ್ಲಿ ಮುಳುಗೋಗ್ಬಿಡ್ಬೇಕು. ಮುಳುಗೋದ್ರೆ ಹೊಟ್ಟೆಯಲ್ಲಿ ಹಸಿವು ಹುಟ್ಟಲ್ಲ. ಹಸಿವಿನ ಸಣ್ಣ ಗುರುತು ಬಂದರೆ ಉಪವಾಸ ವ್ರತ ಭಂಗ ಆಯಿತು ಅಂತ ಹೇಳ್ತಾ ಇದೆ ಧರ್ಮಶಾಸ್ತ್ರ. ಅಂದರೆ ನೀನು ಆ ಕಡೆಗೆ ಅಭಿಮುಖವಾಗಿರಬಾರ್ದಾಗಿತ್ತು. ನೀನು ಇದೆಯಾ ಅಂತ ಅರ್ಥ. ನಿನ್ನ ಮನಸ್ಸಿನ ಒಳಗಡೆಗೆ ಆಹಾರ ಸೇವಿಸಬೇಕು ಅನ್ನೋ ರೀತಿಯಾದ ಬುದ್ಧಿ ಹುಟ್ಟಿದೆ ಅಂತ ಅರ್ಥ. ಉಪವಾಸ ವ್ರತ ಹೋಯ್ತು, ನೀವು ಕೂಡಲೇ ಆಹಾರ ತಗೋಂತಲೇ ಅರ್ಥ ಅದಕ್ಕೆ. ಅಂದರೆ ವ್ರತ ಆಚರಣೆ ಮಾಡಬೇಕಾದ್ರೆ ತನ್ಮಯನಾಗಿದ್ದಾಗ ಅಲ್ಲೇನೋ ಒಂದು ವಿಶಿಷ್ಟವಾದ ಪರಿವರ್ತನೆ ಆಗುತ್ತೆ. ಇದನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ನೋಡ್ತೀವಿ. ಮಧ್ಯಾಹ್ನ 12 ಗಂಟೆಗೆ ಊಟ ಮಾಡೋ ಸಮಯ 11:30, 11:45 ಚೆನ್ನಾಗಿ ಹಸಿವಾಗಬೇಕು ನನಗೆ, ಆಗುತ್ತೆ ಪ್ರತಿನಿತ್ಯ. ಆದರೆ ಒಂದು ದಿವಸ ಯಾರಿಗೋ ನನಗೆ ತುಂಬ ಬೇಕಾದವರಿಗೆ ಏನೋ ಭೀಕರವಾದ ಒಂದು ಘಟನೆ ಘಟಿಸಿಬಿಟ್ಟಿದೆ, ಭಾಳ ಅಪಾಯದಲ್ಲಿದ್ದಾರೆ ಅಂತ ಅನಿಸಿ ನಾನು ಆ ಕಡೆಗೆ ಧಾವಿಸೋಕೆ ಶುರು ಮಾಡಿದ್ರೆ ಅವತ್ತು ಹಸಿವಾಗುತ್ತಾ? ಖಂಡಿತ ಹಸಿವಾಗಲ್ಲ. ಭಯ ವಿಶೇಷವಾಗಿ ಬಾಧಿಸ್ತಾ ಇದ್ದರೆ ಹಸಿವಾಗಲ್ಲ. ಅದೇ ರೀತಿಯಲ್ಲಿ ಶೋಕ ಬಾಧಿಸ್ತಾ ಇದ್ದರೆ ಹಸಿವಾಗಲ್ಲ. ಅದೇ ರೀತಿಯಲ್ಲಿ ಸಂತೋಷ ತುಂಬ ತುಂಬಿಕೊಂಡು ಹೋದರೆ ಹಸಿವಾಗಲ್ಲ. ಇದೇ ರೀತಿಯಲ್ಲಿ ಒಂದು ತನ್ಮಯತೆ ಏರ್ಪಟ್ಟರೆ ಆಗ ಅಗ್ನಿದೇವ ಕೆಲಸ ಮಾಡೋಲ್ಲ. ಆ ಸಮಯದಲ್ಲಿ ಅದಕ್ಕೆ ಅವಕಾಶ ಕೊಟ್ಬಿಡ್ತಾನೆ. ಈಗೆಲ್ಲ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯನ್ನೆಲ್ಲ ಅರ್ಥ ಮಾಡಿಕೊಂಡು ಯಾವುದೋ ಒಂದು ದೇವತೆಯನ್ನು ಪ್ರೀತಿಗೊಳಿಸೋದಕ್ಕೋಸ್ಕರವಾಗಿ ತನ್ಮಯನಾಗಿ ಅವನು ಸಂಪೂರ್ಣವಾಗಿ ಆ ದಿನ ಇರ್ತಾನೆ ಅಂತಂದರೆ ಆಗ ಜಠರಾಗ್ನಿ ತನ್ನ ಪಾಡಿಗೆ ತಾನಿದ್ದು ದೇಹದ ಒಳಗಡೆ ಏನು ಧಾತುಗಳನ್ನು ತಾನು ಬಳಸ್ಕೋಬೇಕು ಹಾಗೆ ಬಳಸ್ಕೊಂಡು ತನ್ನ ಕಾರ್ಯವನ್ನು ಮಾಡ್ಕೊಳ್ತಾ ಯಾವುದೇ ಕಾರಣಕ್ಕೂ ಆಹಾರವನ್ನು ಅಪೇಕ್ಷೆ ಪಡದೇ ಇರುವಂಥ ಒಂದು ಸ್ಥಿತಿ ಇದೆ. ಹೀಗಿರೋದ್ರಿಂದ
ತಪಸ್ಸು ಅನ್ನೋದು ಬಹಳ ಅದ್ಭುತವಾದಂಥ ಒಂದು ಸಾಧನ. ಅದನ್ನು ಕುರಿತು ಹೇಳುವಾಗ ನಾನಾ ತರಹದ ತಪಸ್ಸೆಯನ್ನು ಹೇಳ್ತಾರೆ. ಒಂದು 4 ಉದಾಹರಣೆಯನ್ನು ನೆನಪಿಸ್ಕೊಳ್ಳೋಣ. ಶಿಲೋಂಚ ವೃತ್ತಿ ಅಂತ ಒಂದು ವೃತ್ತಿಯಿಂದ ಜೀವನ ಮಾಡುವವರು ತಪಸ್ವಿಗಳು ಎಂಬುದಾಗಿ. ಅದಕ್ಕೆ ವಿವರಣೆ ಬೇರೆ ಬೇರೆ ತರಹ ಕೊಡುವಂಥದ್ದುಂಟು. ಗದ್ದೆ, ಹೊಲ ಮೊದಲಾದವುಗಳಲ್ಲಿ ಧಾನ್ಯಗಳನ್ನೆಲ್ಲ ಕತ್ತರಿಸಿ ತೆಗೆದುಕೊಂಡು ಹೋದ ನಂತರ ಸಹಜವಾಗಿ ಯಾವುದೋ ಕಾಳು ಬಿದ್ದಿರುತ್ತೆ ಅಲ್ಲೊಂದು ಇಲ್ಲೊಂದೆಲ್ಲ. ಅದನ್ನೇನು ಒಬ್ಬ ಕೃಷಿಕ ಬಯಸ್ತಾ ಇರೋಲ್ಲ. ಅಂತಹ ಕಾಳುಗಳನ್ನು ಹೋಗಿ ಆಯ್ಕೆ ಮಾಡ್ಕೊಂಡು ತೊಗೊಂಬಂದು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಬಳಸ್ತಾ ಇದ್ದರೆ ಅದಕ್ಕೆ ಶಿಲೋಂಚ ವೃತ್ತಿ ಎಂಬುದಾಗಿ ಕರೀತಾರೆ. ಅಂದರೆ ಅದಕ್ಕಾಗಿ ವಿಶೇಷ ಪ್ರಯತ್ನ ಇಲ್ಲ. ಕೃಷಿ ಮಾಡೋದು ಅಂತ ಹೊರಟಾಗ ಅದೊಂದು ವೃತ್ತಿ. ಆ ವೃತ್ತಿನಲ್ಲಿ ಅನೇಕ ಪಾಪಗಳು ಇರುತ್ತೆ. ಏಕೆಂದರೆ ಕೃಷಿ ಮಾಡುವಾಗ ಭೂಮಿಯನ್ನು ಉತ್ತಬೇಕು, ಬಿತ್ತಬೇಕು, ನೀರು ಹಾಕಬೇಕು, ಕಳೆ ತೆಗಿಬೇಕೋ, ಹಿಂಸೆ ಬೇಕಾದಷ್ಟಿರುತ್ತೆ. ವೃತ್ತಿ ದೋಷ ಅಂತದನ್ನ ಕರೀತಾರೆ. ಇದೇನು ಹಾಗಿಲ್ಲ. ಸಹಜವಾಗಿ ಎಲ್ಲೋ ಹೋಗ್ತಾ ಇದ್ದೆ, ಯಾವುದೋ ಗಿಡದಲ್ಲಿ, ಕಾಡಿನಲ್ಲಿ ಫಲಗಳು ಹಣ್ಣಾಗಿ ಕೆಳಗಡೆ ಬಿದ್ದು ಅದನ್ನು ಸ್ವೀಕರಿಸಿದೆ ಅಂದರೆ ಅದರಲ್ಲಿ ಕಡಿಮೆ ದೋಷ ಇರುತ್ತೆ, ತುಂಬ ಕಡಿಮೆ ದೋಷ ಇರುತ್ತೆ. ಈ ನೀತಿಯನ್ನೇ ಬಳಸ್ಕೊಂಡು ಎಲ್ಲೋ ಧಾನ್ಯ ಬೆಳೆದಿದೆ, ಧಾನ್ಯವನ್ನಷ್ಟು ಕತ್ತರಿಸಿ ತೊಗೊಂಡು ಹೊರಟೋದ್ರು, ಯಜಮಾನರ ಇಷ್ಟಾರ್ಥ ಸಿದ್ಧಿ ಆಗೋಯ್ತು, ಅವರಿಗೆ ನಿರೀಕ್ಷೆ ಇಲ್ಲ. ಆದರೆ ಇಲ್ಲೊಂದು ಕಾಳು ಬಿದ್ದಿದೆ. ಗದ್ದೆಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಗದ್ದೆ ಕೊಯ್ಲೆಲ್ಲ ಆದಮೇಲೆ ಅಲ್ಲೆಲ್ಲ ಕಾಳು ಬಿದ್ದಿರುತ್ತೆ, ಭತ್ತದ ಕಾಳುಗಳು. ಅದನ್ನು ಆಯ್ಕೆ ಮಾಡ್ಕೊಂಡು ತೊಗೊಂಡು ಹೋದಾಗ ಅದ್ರ ಮೇಲೆ ಯಾರೂ ಕೂಡ ಆಗ್ರಹ ಪಡುವಂಥ ವಿಷಯ ಇಲ್ಲ. ಅದು ಅಂಥ ವಸ್ತುವನ್ನು ಬಳಸಿ ಜೀವನ ಮಾಡೋದು ಅಂತಂದರೆ ತುಂಬ ದೊಡ್ಡ ಮಟ್ಟದ ಆಹಾರವನ್ನು ಸ್ವೀಕರಿಸಿ ಬಳಸುವಂಥ ವಿಷಯ ಬರಲ್ಲ. ಏನೋ ತತ್ಕಾಲದಲ್ಲಿ ಹಸಿವನ್ನು ನೀಗಿಸ್ಕೊಂಡು ತನ್ನ ದೇಹವನ್ನು ಉಳಿಸ್ಕೊಳ್ಳೋಕೆ ಬೇಕಾಗುವಂಥ ಒಂದು ಸಣ್ಣ ಪ್ರಯತ್ನ ಮಾಡೋಕ್ಕೆ ಮಾತ್ರ ಅಲ್ಲಿ ವಿಷಯ ಇದೆ. ಅದೇ ರೀತಿಯಲ್ಲಿ ದಂತೋಲೂಖಲಿಕಾಶ್ಚಯೇ. ಇನ್ನು ಕೆಲವರು ದಂತ ಉಲೂಖಲಿಕಾ. ಉಲೂಖಲ ಅಂದರೆ ಒರಳು ಅಂತ ಅರ್ಥ. ಹಿಂದೊಂದು ಕಾಲದಲ್ಲಿ ಭತ್ತವನ್ನು ಅಕ್ಕಿಯಾಗಿ ಮಾಡಬೇಕಾದ್ರೆ ಏನು ಮಾಡ್ತಾಯಿದ್ರು, ಒಂದು ಒರಳಲ್ಲಿ ಭತ್ತವನ್ನು ಹಾಕಿ ಒನಕೆ ತೆಗೆದುಕೊಂಡು ಮೇಲ್ಗಡೆಯಿಂದ ಕುಟ್ತಾಯಿದ್ರು. ಕುಟ್ಟಿದಾಗ ಮೇಲ್ಗಡೆ ಇರೋ ಸಿಪ್ಪೆ ಒಡೆದು ಹೋಗ್ತಾಯಿತ್ತು. ಆಮೇಲೆ ಅದನ್ನು ಕೇರಿ ಆ ಸಿಪ್ಪೆನೆಲ್ಲ ಬೇರೆ ಮಾಡಿ ಕಾಳನ್ನು ಆಯ್ಕೆ ಮಾಡಿ ತೊಗೋತಾಯಿದ್ರು. ಇದೊಂದು ಕ್ರಮ. ಆದರೆ ಯಾವುದೋ ವನಜೀವನವನ್ನು ಮಾಡ್ತಾಯಿದ್ದಾನೆ, ಅಂದರೆ ವನದಲ್ಲಿ ಬದುಕಿದ್ದಾನೆ, ಬೇರೆ ಯಾವ ಉಪಕರಣವನ್ನು ಇಟ್ಕೊಂಡಿಲ್ಲ. ಆ ಸಂದರ್ಭದಲ್ಲಿ ಯಾವುದೋ ಈ ಥರದ ಕಾಳು ಸಿಕ್ತು ಅಂದರೆ ಹಲ್ಲಿನಲ್ಲಿ ಕಡಿದು ಆ ಕಾಳನ್ನು ಬೇರೆ ಮಾಡಿಕೊಂಡು ಅಷ್ಟನ್ನು ಮಾತ್ರ ಆಹಾರವಾಗಿ ಬಳಸ್ತಾ ಇದ್ದಾನೆ ಅಂದರೆ ಅವನಿಗೆ ದಂತೋಲೂಖಲಿಕಃ ಎಂಬುದಾಗಿ ಕರೀತಾರೆ. ದಂತವನ್ನೇ ಉಲೂಖಲವಾಗಿ ಒರಳಾಗಿ ಇಟ್ಕೊಂಡು ಅದರ ಮೂಲಕ ಈ ಧಾನ್ಯ, ತುಷ ಮೇಲ್ಗಡೆ ಹೊಟ್ಟು ಎರಡನ್ನು ಪೃಥಕ್ಕರಿಸಿ ಧಾನ್ಯದ ಕಾಳನ್ನು ಬಳಸಿ ಅಷ್ಟರಿಂದಲೇ ಜೀವನ ಮಾಡ್ತಾನೆ. ಅದನ್ನು ಬೆಳಗಿನ ಸಾಯಂಕಾಲ ತನಕ ಹಾಗೆ ಮಾಡ್ತಾ ಕೂತ್ಕೊಂಡು ಹೊಟ್ಟೆ ತುಂಬಿಸ್ಕೋತಾನೆ ಅಂತ ಅಂದ್ಕೋಬಾರ್ದು. ಆಹಾರದ ಪ್ರೀತಿ ಇಲ್ಲ, ಆಹಾರದ ಅವಶ್ಯಕತೆ ಇಲ್ಲ, ಆಹಾರದ ಮೇಲೆ ನೆನೆ ನಿಂತಿಲ್ಲ. ಹಾಗಿರುವಂಥ ಯಾವುದೋ ಒಂದು ವಿಶಿಷ್ಟವಾದಂಥ ಮನೋಧರ್ಮ ಏರ್ಪಟ್ಟಿದೆ, ಅದನ್ನು ಹೊಂದಿಸ್ಕೊಂಡಂಥ ಒಂದು ದೇಹಧರ್ಮ ಏರ್ಪಟ್ಬಿಟ್ಟಿದೆ. ಅದರಿಂದ ಏನೋ ಒಂದು ಬದುಕಿಗಾಗಿ ಕಿಂಚಿತ್ ಆಹಾರ ಬೇಕು ಅನ್ನೋ ಪರಿಸ್ಥಿತಿ ಇದೆ. ಹಾಗೆ ಮಾಡ್ತಾಯಿದ್ದಾನೆ. ಇದು ಒಂದು ರೀತಿಯಾದಂಥದ್ದು. ಅಶ್ಮಕುಟ್ಟಾಶ್ಚ ಮನೆಯ. ಇನ್ನು ಅಶ್ಮಕುಟ್ಟರು ಅಂತ ಇನ್ನೊಂದು ವರ್ಗ ಅಂತೆ. ಅಶ್ಮಕುಟ್ಟರು ಅಂದರೆ ಒಂದು ಕಾಳಿದೆ, ಆ ಕಾಳನ್ನು ಕಲ್ಲ ಮೇಲೆ ಇಟ್ಟು ಇನ್ನೊಂದು ಕಲ್ಲಿನಿಂದ ಕುಟ್ಟಿ ಅದರ ತುಷ ಮೇಲ್ಗಡೆ ಹೊಟ್ಟನ್ನು ತೆಗೆದು ಆ ಕಾಳನ್ನು ಸಂಗ್ರಹಿಸ್ಕೊಂಡು ಅದ್ರ ಮೂಲಕ ಜೀವನ ಮಾಡುವಂಥವ್ರು. ಇನ್ನೇನು ಪದಾರ್ಥವೂ ಇಲ್ಲ. 2 ಕಲ್ಲು ಸಿಕ್ಕಿದೆ, ಅಲ್ಲಿ ಒಂದಷ್ಟು ಕಾಳುಗಳು ಸಿಕ್ಕಿದೆ, ಕಾಳಿನ ಮೇಲ್ಗಡೆ ಹೊಟ್ಟಿದೆ. ಆ ಹೊಟ್ಟನ್ನು ತೆಗೆಯೋದಕ್ಕೋಸ್ಕರವಾಗಿ ಕಲ್ಲ ಮೇಲೆ ಧಾನ್ಯ ಇಟ್ಟು ಕುಟ್ಟಿ ಆಮೇಲೆ ಕಾಳು ಮಾಡಿಕೊಂಡು ಆಮೇಲೆ ಅದನ್ನು ಬಳಸುವಂಥವ್ರು. ಇವರು ಒಂತರಹದ ತಪಸ್ವಿಗಳು. ಶೀರ್ಣ ಪರ್ಣಾಶಿನಶ್ಚೇ. ಇನ್ನು ಕೆಲವರು ಎಲೆ ಮೇಲಿಂದ ಕೆಳಗಡೆ ಬಿದ್ದು ಒಣಗಿ ಹೋದ ನಂತರದಲ್ಲಿ ಶೀರ್ಣಪರ್ಣ ಅಂತಾಗುತ್ತೆ. ಅದು ಕೂಡ ಎಷ್ಟೋ ಮಟ್ಟಿಗೆ ಚೂರಾಗಿದೆ, ಶಿಥಿಲವಾಗಿದೆ, ತನ್ನ ಸ್ವರೂಪ ಕಳ್ಕೊಂಡಿದೆ. ಅಂಥ ಎಲೆಯನ್ನು ಮಾತ್ರ ನಿತ್ಯ ಆಹಾರವಾಗಿ ಬಳಸ್ತಾರೆ, ಬೇರೆ ಇನ್ನೇನೂ ಬಳಸಲ್ಲ. ಅವರು
ಪರ್ಣಾಹಾರ ಉಳ್ಳವರು ಅಂತ. ಎಲ್ಲ ಎಲೆ ಅಂತ ಅರ್ಥ ಅಲ್ಲ, ಯಾವ ಎಲೆಯನ್ನು ಬಳಸಿದರೆ ದೇಹಕ್ಕೆ ವಿರೋಧ ಆಗಲ್ವೋ ಅಂತಹ ಕೆಲವು ಒಣಗೋಗಿರುವಂಥ ಎಲೆಗಳನ್ನು ಆಹಾರವಾಗಿ ಬಳಸಿ ಜೀವನ ಮಾಡ್ತಾರೆ. ಅಂದರೆ ಜಠರಾಗ್ನಿಯನ್ನು ದೀಪ್ತಗೊಳಿಸ್ಕೊಂಡು ಪ್ರಭೂತವಾದ ಹೇರಳವಾದ ಆಹಾರವನ್ನು ಕೊಡುವಂಥ ಅಭ್ಯಾಸ ಇಲ್ಲ, ಮಿತವಾಗಿ ಯಾವುದೋ ಒಂದು ಆಹಾರ. ಅದೇ ರೀತಿಯಲ್ಲಿ ಗ್ರೀಷ್ಮೆ ಪಂಚಾಗ್ನಿ ತಪಸ್ಸಃ, ಗ್ರೀಷ್ಮ ಋತು ಬೇಸಿಗೆ ಕಾಲ, ತುಂಬ ಶೆಕೆ. ಆ ಸಂದರ್ಭದಲ್ಲಿ ಪಂಚಾಗ್ನಿ ತಪಸ್ಸಂತ 5 ಅಗ್ನಿಗಳ ಮಧ್ಯದಲ್ಲಿ ಕೂತ್ಕೊಂಡು ತಪಸ್ಸೆ ಮಾಡುವಂಥದ್ದು, ಅದು ಒಂದು ರೀತಿಯಾದಂಥ ಕ್ರಮ. ವರ್ಷಾಸು ಸ್ಥಂಡಿಲೇ ಶಯಾಹ, ವರ್ಷ ಋತು ಬರೀ ನೆಲದ ಮೇಲೆ ಮಲ್ಕೋತಾನೆ, ಬೇರೆ ಯಾವುದೇ ರೀತಿಯಾದಂಥ ಹಾಸಿಗೆ ವಸ್ತ್ರ ಮೊದಲಾದವುಗಳನ್ನ ಯಾವುದನ್ನೂ ಬಳಸೋಲ್ಲ. ಹೇಮಂತೆ ಶಿಶಿರೇ ವಾಯೇ ಕ್ಷಿಪಂತಿ ಸಲಿಲೇ ಕ್ಷಪಾಹ, ಹೇಮಂತ ಋತು ತುಂಬ ಚಳಿ, ಶಿಶಿರ ಋತು ತುಂಬ ಚಳಿ ಇರುತ್ತೆ. ಅಂಥ ಆ ಋತುವಿನಲ್ಲೂ ಕೂಡ ಸಲಿಲೆ ನೀರಿನಲ್ಲಿ ಕ್ಷಪಾಹ ಕ್ಷಿಪಂತಿ ರಾತ್ರಿಯನ್ನು ಕಳೀತಾರೆ. ನೀರಿನಲ್ಲಿ ಕೂತ್ಕೊಂಡು ರಾತ್ರಿಯನ್ನು ಕಳೀತಾರೆ. ಅಂದರೆ ಏನು ಬೇರೆ ಕೆಲಸ ಇಲ್ಲ ಇವರಿಗೆ, ಯಾಕಪ್ಪ ಇದೆಲ್ಲ ಕಷ್ಟಪಡಬೇಕು, ನೆಮ್ಮದಿಯಾಗಿ ಮನೆ ಒಳಗಡೆ ಇರಬಾರ್ದು ಅಂತ ಕೇಳಿದರೆ ಅದ್ರ ಮೂಲಕ ಏನೋ ಒಂದನ್ನು ಸಾಧಿಸಬೇಕಾಗಿದೆ, ಅದೊಂದು ವಿಧಾನ. ಅದು ಶೀತೋಷ್ಣಗಳ ಬಾಧೆಯನ್ನು ಗೆಲ್ಲಬೇಕಾಗಿದೆ. ಸಂಪೂರ್ಣವಾಗಿ ದೇಹವನ್ನು ಒಂದು ನೇರದಲ್ಲಿ ದಂಡಿಸ್ತಾ ಇನ್ನೊಂದು ನೇರದಲ್ಲಿ ಅದನ್ನು ಉತ್ತಮವಾದಂಥ ಶಿಕ್ಷಣಕ್ಕೆ ಒಳಪಡಿಸ್ತಾ ಅದು ಒಂದು ಉತ್ಕೃಷ್ಟವಾದ ಸ್ಥಿತಿಗೆ ಹೋಗಬೇಕಾಗಿದೆ. ಅದಕ್ಕೆ ಬೇಕಾಗುವಂಥ ಒಂದು ಕ್ರಮ. ಕುಶಾಗ್ರ ನೀರಬಿಂದೂಂಶ್ಚ ತೃಷಿತಾ ಯತಯ ಅಪಿಪನ್, ಅದೇ ರೀತಿಯಲ್ಲಿ ಬಾಯಾರಿಕೆ ಆಗಿದೆ, ಸಾಧನೆ ಮಾಡ್ತಾಯಿದ್ದಾರೆ. ಹೊರಗಡೆ ಎಲ್ಲೋ ದರ್ಭೆ ಬೆಳೆದಿದೆ, ದರ್ಭದ ತುದಿನಲ್ಲಿ ಒಂದು ನೀರಿನ ಹನಿ ನಿಂತಿದೆ. ಯಾವಾಗ ನಿಂತಿರುತ್ತೆ? ಏನಾದರೂ ಮೇಲ್ಗಡೆಯಿಂದ ಇಬ್ಬನಿ ಬೀಳೋ ಕಾಲ ಬಂತು ಅಂತಂದರೆ ಪ್ರಾತಃ ಕಾಲ ಹೋಗಿ ನೋಡಿದ್ರೆ ಏನಾಗಿರುತ್ತೆ, ಆ ಎಲೆಗಳ ಮೇಲೆ ದರ್ಭೆ ಕುಡಿ ಮೇಲೆ ಒಂದು ಸಣ್ಣ ಹನಿ ಬಿದ್ದಿರುತ್ತೆ. ಬಾಯಾರಿಕೆ ಇಂಗಿಸ್ಕೊಳ್ಳೋಕ್ಕೆ ಅದನ್ನು ಬಳಸುವಂಥವು ಅಷ್ಟೇ. 1 ಹನಿ 4 ಹನಿ 10 ಹನಿ 20 ಹನಿ ಎಷ್ಟೋ ಸಿಕ್ಬೋದು ಅಷ್ಟೇ. ಅಷ್ಟರಿಂದಲೇ ಬಾಯಾರಿಕೆಯನ್ನು ನೀಗಿಸ್ಕೊಳ್ಳುವಂಥವ್ರು. ಅದೇ ರೀತಿಯಲ್ಲಿ ವಾತಾಶಿನಃ, ಈ ಥರದ ಆಹಾರವೂ ಇಲ್ಲ ರೀ. ಇನ್ನೂ ಏನಪ್ಪ ಅಂದರೆ ವಾತಾಶಿನಃ ಅಂದರೆ ಏನರ್ಥ? ಗಾಳಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅಂದರೆ ಅವರಿಗೆ ಆಹಾರ ಯಾವುದು? ಗಾಳಿ ಒಂದೇನೆ. ಗಾಳಿಯೂ ಆಹಾರವಾಗುತ್ತಾ ಅಂದರೆ ಹೌದು, ಆಹಾರ ಅನ್ನೋ ಶಬ್ದ ಏನು ಹೇಳುತ್ತೆ? ವ್ಯಾಪಕವಾದ ಅರ್ಥದಲ್ಲಿ ಪ್ರಯುಕ್ತವಾಗಿದೆ. ಆಹ್ರಿಯತೆ, ಹೊರಗಡೆಯಿಂದ ಒಳಗಡೆಗೆ ಯಾವ್ದು ತೆಗೆದುಕೊಳ್ಳಲ್ಪಡುತ್ತೋ ಅದೆಲ್ಲ ಆಹಾರ ಅಂತ ಕರೆಯುತ್ತೆ. ಆದ್ದರಿಂದ ನೀರು ಆಹಾರ, ಗಾಳಿಯೂ ಆಹಾರ, ಬೆಳಕು ಆಹಾರ. ಒಂದು ದೃಷ್ಟಿಯಿಂದ ಪಂಚಭೂತಗಳ ಶಕ್ತಿಗಳು ಹೊರಗಡೆ ಏನೇನಿದೆ, ಯಾವುದನ್ನು ನಮ್ಮ ಮೈಯೊಳಗಡೆ ತಗೋತೀವಿ ಅದಷ್ಟು ಒಂದು ದೃಷ್ಟಿಯಿಂದ ಆಹಾರ. ಅದರಲ್ಲಿ ದ್ರವಾಹಾರ, ಘನಾಹಾರ ಈ ಥರದ್ದು ಯಾವುದೂ ಅಲ್ಲ. ವಾತಾಹಾರ, ಕೇವಲ ವಾತವನ್ನು ಮಾತ್ರ ಒಳಗಡೆ ಸ್ವೀಕರಿಸುವಂಥವ್ರು. ಪಾದಾಂಗುಷ್ಠಾಗ್ರ ಭೂಸ್ಪೃಶ, ಇನ್ನು ಕೆಲವರು ಕಾಲ ಮೇಲೆ ನಿಂತ್ಕೊಂಡು ತಪಸ್ಸೆ ಮಾಡ್ತಾಯಿದ್ದಾರೆ. ಕಾಲು ಪೂರ್ತಿ ಅಲ್ಲ, ಪಾದಾಂಗುಷ್ಠಾಗ್ರ, ಪಾದಾಂಗುಷ್ಠದ ಅಗ್ರ ತುದಿ ಅದ್ರ ಮೇಲೆ ನಿಂತ್ಕೊಂಡ್ಯಾರೆ. ಅಂದರೆ ಹೆಬ್ಬೆರಳು ಮೇಲ್ಗಡೆ ನಿಂತ್ಕೊಂಡು ತಪಸ್ಸೆ ಮಾಡ್ತಾಯಿದ್ದಾರೆ. ಅದೊಂದು ಸಾಧನ, ವಿನ್ಯಾಸ, ಆಸನ. ಅದರಲ್ಲಿ ನಿಂತು ಅವನು ಮಾಡುವ ಯಾವುದೋ ಒಂದು ಜಪವನ್ನು, ಧ್ಯಾನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾಗ ಅವನಿಗೆ ವಿಶಿಷ್ಟವಾದ ಯಾವುದೋ ಒಂದು ಸಿದ್ಧಿ ಸಿಗುತ್ತೆ. ಅದಕ್ಕೋಸ್ಕರ ಆಗಿರುತ್ತಾನೆ. ಹೀಗೆ ನಾನಾ ತಪಸ್ಸುಗಳು ಎಂಬುದಾಗಿ ಉಂಟು. ಅಂತಹ ತಪಸ್ಸುಗಳನ್ನು ಮಾಡ್ಕೊಳ್ತಾ, ತಪಸ್ಸಿಯ ದ್ವಾರ ಶರೀರವನ್ನು ಶುದ್ಧಿ ಮಾಡ್ಕೊಳ್ತಾ ಅವರು ಬ್ರಹ್ಮವನ್ನು ಪಡಿತಾರೆ. ಅದು ಉಂಟು. ಮುಂದಕ್ಕೆ ಅದೇ ರೀತಿಯಲ್ಲಿ ಯೋಗಯಜ್ಞ, ಯೋಗರೂಪವಾದ ಯಜ್ಞವನ್ನು ಇನ್ನೆಷ್ಟೋ ಜನ ಆಚರಣೆ ಮಾಡ್ತಾರೆ ಅಂತ ಭಗವದ್ಗೀತೆಯಲ್ಲಿ ಯೋಗ ಅನ್ನೋ ಶಬ್ದವನ್ನು ಕರ್ಮಯೋಗ ಅನ್ನೋ ಅರ್ಥದಲ್ಲೂ ಪ್ರಯೋಗ ಮಾಡಿರುವಂಥದ್ದು ಉಂಟು. ಜ್ಞಾನಯೋಗ, ಭಕ್ತಿಯೋಗವೂ ಯೋಗಗಳೇ. ಇದರಲ್ಲಿ ಯಾವುದೋ ಒಂದು ಮಾರ್ಗವನ್ನು, ಜ್ಞಾನಯೋಗವನ್ನು, ಕರ್ಮಯೋಗವನ್ನು ಅಥವಾ ಭಕ್ತಿಯೋಗವನ್ನು ಸುಭದ್ರವಾಗಿ ಅವಲಂಬಿಸಿ ತದ್ವಾರ ಸತ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಲ್ಲಿ ಎಷ್ಟೋ ಜನ ಇದ್ದಾರೆ. ಜ್ಞಾನಯಜ್ಞ ಅಂದರೆ ಯಾರೋ ಒಬ್ಬ ಜ್ಞಾನಿಯಾದವನು ತನ್ನ ಅನುಭವವನ್ನು ಹೇಳ್ಕೊತಾ ಇದ್ದಾನೆ. ಹೀಗೆ ಉಂಟಪ್ಪ, ಆ ಅನುಭವಕ್ಕೆ ಏರಬೇಕಾದ್ರೆ ಹೀಗೆ ಕ್ರಮಕ್ರಮವಾಗಿ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ತಾ ಕೊನೇನಲ್ಲ ಬೆಳಗ್ತಾ ಇರೋ ಬೆಳಕನ್ನು ನೋಡಬೇಕಪ್ಪ
ಅದ್ಭುತವಾದ ಬೆಳಕು ಅಂತ ವಿವರಿಸ್ತಾ ಇರುವಾಗ ಕೇಳ್ತಾ ಕೇಳ್ತಾ ಈ ಅನುಭವಕ್ಕೆ ಏರ್ಬಿಡ್ತಾರೆ. ಅಂಥ ಸಂಸ್ಕಾರ ಮೈನಲ್ಲಿದೆ. ಏನೋ ಕಿಂಚಿತ್ ಸಹಕಾರ ಬೇಕಾಗಿದೆ. ಆ ಸಹಕಾರ ಯಾರೋ ಒಬ್ಬ ಜ್ಞಾನಿ ಒದಗಿಸ್ಕೊಡ್ತಾ ಇದ್ದಾನೆ. ಅವನು ಅನುಭವಿಸಿ ಆಡ್ತಾ ಇರೋ ಮಾತಾದ್ರಿಂದ ಇವರಿಗೆ ಆ ಬಗ್ಗೆ ತುಂಬ ಹಸಿವಿರೋದ್ರಿಂದ ಪರಿಣಾಮ ಏನಾಗುತ್ತೆ ಅಂದರೆ ಅವನು ಹೇಳ್ತಾ ಇರೋ ವಿಷಯ ಅವ್ರದ್ದು ಬುದ್ಧಿ ಮನಸ್ಸುಗಳಿಗೆ ಇಳಿದು ಆ ತತ್ವ ಸಾಕ್ಷಾತ್ಕಾರ ಆಗಿಬಿಡುತ್ತೆ. ಇದು ಜ್ಞಾನಯೋಗ ಎಂಬುದಾಗಿ ಕರೀತಾರೆ. ಶ್ರೋತವ್ಯೋ ಮಂತವ್ಯ ನಿಧಿಧ್ಯಾಸಿತವ್ಯ. ಕೇಳು ಕೂತು ಮನನ ಮಾಡು, ಅನಂತರ ಧ್ಯಾನ ಮಾಡು ಆತ್ಮವಸ್ತುವನ್ನು ಕುರಿತು. ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಇದು ಜ್ಞಾನಯೋಗ. ಆದರೆ ಕರ್ಮಯೋಗ, ನಿನಗೊಂದು ಹುಟ್ಟು ಬಂದಿದೆ. ಹುಟ್ಟು ಬರುವಾಗಲೇ ಅನೇಕ ಋಣಗಳು ಜೊತೆಗೆ ಬಂದಿದೆ. ಪ್ರಧಾನವಾಗಿ 3 ಋಣಗಳು ಸಾಲುಗಳು ನಿನ್ನ ಜೊತೆಗೆ ಬಂದಿದೆ. ಈ ಸಾಲುಗಳನ್ನು ಕಳ್ಕೋಬೇಕಾಗಿದೆ. ಅದರಿಂದ ಸಮಯದಲ್ಲಿ ಏನೇನು ಕರ್ತವ್ಯ ಮಾಡಬೇಕಾಗಿದೆ ಅಷ್ಟು ಕರ್ತವ್ಯವನ್ನು ಆಚರಣೆ ಮಾಡು. ಆದರೆ ಆ ಕರ್ತವ್ಯವನ್ನು ಆಚರಣೆ ಮಾಡುವಾಗ ಆ ಕರ್ಮಕ್ಕೂ ಅಂಟ್ಕೋಬೇಡ, ಅದ್ರ ಫಲಕ್ಕೂ ಅಂಟ್ಕೋಬೇಡ. ನೀನು ಸಾಲ ತೀರಿಸೋದಕ್ಕೋಸ್ಕರ ಮಾಡ್ತಾ ಇರೋನಪ್ಪ, ಅದರಿಂದ ಫಲ ಯಾಕೆ ನಿರೀಕ್ಷೆ ಮಾಡ್ತೀಯ? ಸಾಲ ತೀರಿಸದೇ ಆದರೂ ಪುನಃ ಹುಟ್ಟು ಬರಬೇಕಾಗುತ್ತಪ್ಪ, ಅದರಿಂದ ಸಾಲ ತೀರಿಸು ಅಂತ ಹೇಳಿದರೆ ಹೇಗೋ ಹಾಗೆ ಏನು ಮಾಡಬೇಕಾಗಿದೆ? ತಂದೆ ತಾಯಿಗಳು ವೃದ್ಧರಾಗಿದ್ದಾರೆ, ನಾನು ಒಬ್ಬನೇ ಇದ್ದೀನಿ ಮನೆಯಲ್ಲಿ ಅಂತಂದರೆ ತಾತ್ಪರ್ಯ ಏನಪ್ಪ ಅಂದರೆ ತಂದೆ ತಾಯಿ ಶುಶ್ರೂಷೆ ಮಾಡುವಂಥ ಸಾಲ ಇದೆ ಅಂತ ಅರ್ಥ. ಯಾವುದೋ ಜನ್ಮದಿಂದ ಬಂದಿದೆ ಅಂತ ಹೋಗಿ ಕೂತ್ಕೊಂಡು ಚೆನ್ನಾಗಿ ಶುಶ್ರೂಷೆ ಮಾಡು. ಅಯ್ಯೋ ಸಮಯ ವೇಸ್ಟ್ ಆಗಿಬಿಡುತ್ತೆ, ಬೇರೆ ಯಾವುದಾದ್ರು ಕೆಲಸ ಮಾಡಿದರೆ ಬಿಸ್ನೆಸ್ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತಂದರೆ ನಿನಗೆ ವಿಧಿ ಕೊಟ್ಟಿರುವ ಋಣ ಏನಿದೆ ಅದನ್ನು ತೀರಿಸ್ಕೋಬೇಕಾದ್ದೇ ಅತ್ಯಂತ ಮುಖ್ಯವಾದದ್ದು. ಅದರಿಂದ ತಂದೆ ತಾಯಿಗಳ ಶುಶ್ರೂಷೆ ಮಾಡುವಂಥ. ಅದೇ ರೀತಿಯಲ್ಲಿ ಒಬ್ಬೊಬ್ಬರಿಗೂ ಕೂಡ ನಾನಾ ಕಾರಣಗಳಿಂದ ಅನೇಕ ರೀತಿಯಾದ ಕರ್ತವ್ಯಗಳು ಬರುತ್ತೆ. ಆ ಕರ್ತವ್ಯವನ್ನು ಶ್ರದ್ಧಾಭಕ್ತಿಯಿಂದ ನಿರ್ವಹಿಸು, ಅಂಟ್ಕೋಬೇಡ. ಆಗ ಅದರ ಪರಿಣಾಮವಾಗಿ ನಿನಗೆ ಜ್ಞಾನ ಸಿದ್ಧಿಯಾಗುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲ ಕರ್ಮವು ಹದವರಿತು ಆಚರಿಸಲ್ಪಟ್ಟಾಗ, ಅವನು ಪ್ರಕೃತಿಗೆ ಹೊಂದ್ಕೊಳ್ಳುವಂತೆ ಇದ್ದಾಗ ಅದು ಕೊನೆಯಲ್ಲಿ ಸಮಾಧಿ ಸ್ಥಿತಿಗೆ ತೊಗೊಂಡೋಗಿ ನಿಲ್ಲಿಸ್ಬಿಡುತ್ತೆ, ಜ್ಞಾನಾನುಭವದ ಕಡೆಗೆ ತೊಗೊಂಡೋಗಿ ನಿಲ್ಲಿಸ್ಬಿಡುತ್ತೆ ಅಂತ ಹೇಳ್ತಾ ಇರೋದ್ರಿಂದ ಹಾಗೆ ಕರ್ಮವನ್ನು ಆಚರಣೆ ಮಾಡು. ಕರ್ಮಯೋಗ ಅಂತ ಇನ್ನೊಂದು, ಭಕ್ತಿ ಯೋಗ ಅಂತ ಇನ್ನೊಂದು ಯೋಗ. ಯಾವುದಪ್ಪ ಅಂದರೆ ಭಗವಂತನನ್ನು ಅನನ್ಯವಾದ ಮನಸ್ಸಿನಿಂದ ಭಾವಿಸ್ತಾ ಸಂಪೂರ್ಣ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊತ ಬದುಕ್ತಾ ಹೋದಾಗ ಯಾವುದೇ ಏರಿಳಿತಗಳಿದ್ದರೆ ಅಷ್ಟೂ ಏರಿಳಿತಗಳು ಹೊರಟೋಗಿ ಆ ಭಗವದ್ಭಕ್ತಿಯ ಒಂದು ವಿಶೇಷವಾದಂಥ ಸಾಮರ್ಥ್ಯದ ಕಾರಣದಿಂದಾಗಿ ಅವನು ಧಾತು ಸಾಮ್ಯವನ್ನು ಸಂಪಾದನೆ ಮಾಡಿ ಪರಿಣಾಮವಾಗಿ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕಾಗತ್ತೆ. ಅದು ಭಕ್ತಿ ಯೋಗ. ಇಂಥ ಯೋಗ ಮಾರ್ಗವನ್ನು ಎಷ್ಟೋ ಜನ ಆಶ್ರಯಿಸ್ಕೊಂಡಿರ್ತಾರೆ. ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ. ಇನ್ನು ಎಷ್ಟೋ ಜನ ಸ್ವಾಧ್ಯಾಯ ಅಂದರೆ ಸ್ವಶಾಖಾ ಅಧ್ಯಯನ ಅಂತ ಅರ್ಥ. ಅದರಿಂದ ಹುಟ್ಟುವಂತಹ ಜ್ಞಾನ ಇದೆಯಲ್ಲ, ಆ ಜ್ಞಾನವನ್ನು ಒಂದು ಪಡೆದು ಅಲ್ಲೇ ಒಂದು ಯಜ್ಞರೂಪವಾದ ಕಾರ್ಯವನ್ನು ಸಾಧಿಸ್ಕೊಳ್ಳುವರಿದ್ದಾರೆ ಅಂತ. ಹಾಗಂದರೆ ಏನು ಅಂದರೆ ಸಮಗ್ರ ಸೃಷ್ಟಿ ವಿಸ್ತಾರವಾಗುವಾಗ ಸೃಷ್ಟಿ ವಿಸ್ತಾರದಲ್ಲಿ ಶಬ್ದ ಅರ್ಥ ಎರಡೂ ಒಂದು ಜೊತೆಗೆ ಒಂದು ಬೆಸೆದು ಸೃಷ್ಟಿ ಆಗ್ತಾ ಇದೆ ಎಂಬುದಾಗಿ ಸೃಷ್ಟಿ ಮರ್ಮಜ್ಞರು ಸಾರ್ತಾರೆ. ಹಾಗೆ ವಿಸ್ತಾರವಾಗುವಾಗ ಪ್ರಣವವು 50 ವರ್ಣಗಳಾಗಿ ಆ 50 ವರ್ಣಗಳು ಈ ಪದಾರ್ಥ ಪ್ರಪಂಚ ವಿಸ್ತಾರವಾಗಿ ಬೆಳೀತಾ ಇರುವಾಗ ಅದು ಜೊತೆಗೆ ಒಂದು ಶಬ್ದಜಾತ ಅದು ವಿಸ್ತಾರವಾಗ್ತಾ ಬೆಳೀತಾ ಹೋಗ್ತಾ ಇದೆ. ಒಂದ್ರ ಜೊತೆಗೆ ಒಂದು ಬೆಸ್ತುಬಿಟ್ಟಿದೆ. ಹಾಗೆ ಬೆಳೀತಾ ಇರುವಂತಹ ಶಬ್ದಸ್ತೋಮ ಏನಿದೆ ಅದು ವೇದರೂಪವಾದದ್ದು. ಆ ವೇದದಲ್ಲೂ ಋಗ್ ಯಜುಸ್ ಸಾಮ ಅಥರ್ವ ಎಂಬುದಾಗಿ 4 ವೇದಗಳು ಒಂದು ವಿಶಿಷ್ಟವಾಗಿ ಈ ದೇಹಯಂತ್ರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಅದು ವಿಕಾಸವಾಗ್ತಾ ಇವೆ. ಸಮಗ್ರ ಸೃಷ್ಟಿಯಲ್ಲಿದೆ ಅದು. ದೇಹಯಂತ್ರದ ದ್ವಾರ ಹೊರಗಡೆಗೆ ಪ್ರಕಾಶಕ್ಕೆ ಬರುತ್ತೆ. ಅದು ಇರೋದು ಎಲ್ಲಿ ಅಂದರೆ ಸಮಗ್ರ ಸೃಷ್ಟಿಯಲ್ಲಿದೆ ವೇದ. ಕಿವಿಯಿಂದ ಕೇಳೋಕ್ಕಾಗತ್ತೆ, ತಪಸ್ವಿಗಳಿಗೆ ಕೇಳಿಸುತ್ತೆ ಅದು. ಅಂತಹ ವೇದದಲ್ಲಿ ಯಾವುದೋ ಒಂದು ಶಾಖೆಯನ್ನು ಅವಲಂಬಿಸಿ ಒಬ್ಬೊಬ್ಬನೂ ಹುಟ್ಟಿರ್ತಾನೆ. ಒಬ್ಬೊಬ್ಬನ ಹುಟ್ಟಿನ ರಚನೆಯ ಹಿಂದ್ಗಡೆಗೆ ಒಂದು ವೇದ ಶಾಖೆ ಅವನಲ್ಲಿ ವಿಕಾಸಗೊಳ್ಳೋದಕ್ಕೆ ಬೇಕಾಗುವಂತಹ ಯಾವುದೊಂದು ರಚನಾ ವೈಶಿಷ್ಟ್ಯ ಇರುತ್ತೆ. ಋಂಗ್ಮಂಡಲ ಅಂತ ಶರೀರದಲ್ಲಿ ಒಂದು ಜಾಗ ಇದೆ. ಮೂಲಾಧಾರದಿಂದ ಮೇಲ್ಗಡೆಗೆ ಒಂದು ಮಣಿಪುರವರೆಗೆ ಇರುವಂತಹ ಕ್ಷೇತ್ರ ಏನಿದೆ ಅದಕ್ಕೆ ಋಂಗ್ಮಂಡಲ ಎಂಬುದಾಗಿ ಕರೀತಾರೆ. ಅಲ್ಲಿ ಒಂದು ವೇದ ವಿಕಾಸವಾಗುತ್ತೆ ಎಂಬುದಾಗಿ ವೇದವೇ ಘೋಷಿಸುತ್ತೆ. ಹಾಗೆ ಯಜುರ್ಮಂಡಲ ಅಂತಿದೆ, ಅಲ್ಲಿಂದ ಯಜುರ್ವೇದ ವಿಕಾಸವಾಗುತ್ತೆ ಅಂತ ಹೇಳುತ್ತೆ. ಸಾಮಮಂಡಲ, ಅಥರ್ವ ಮಂಡಲ, ಹೀಗೆಲ್ಲ ಆಯಾ ಕ್ಷೇತ್ರದಲ್ಲಿ ವಿಕಾಸವಾಗುತ್ತೆ. ಆಯಾ ಕ್ಷೇತ್ರದಲ್ಲಿ ಅಭಿವ್ಯಕ್ತವಾಗಬೇಕಾದ್ರೆ
ದೇಹ ರಚನೆಯಲ್ಲಿ ಒಂದು ವೈಶಿಷ್ಟ್ಯ ಇರಬೇಕು. ಆ ವೈಶಿಷ್ಟ್ಯವನ್ನು ಹೊತ್ತೇ ಮಾನವರೆಲ್ಲ ವಿಕಾಸವಾಗಿದ್ದಾರೆ. ಆದರೆ ಅವರು ತಮ್ಮತನವನ್ನು ಪೂರ್ತಿಯಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾಗ ಇಂಥ ವೇದಶಾಖೆಗೆ ಸೇರಿದವರು ಅಂತ ಒಂದು ವ್ಯವಹಾರ ಹುಟ್ಕೊಳ್ಳುತ್ತೆ. ಆದರೆ ಆ ನಡೆಯನ್ನು ಪೂರ್ತಿ ಹಾಳು ಮಾಡ್ಕೊಂಡು ಹೊರಟೋಗ್ಬಿಟ್ಟಿದೆ ಅನ್ನೋ ಪರಿಸ್ಥಿತಿ ಬಂದಾಗ ಯಾವ ವೇದವೂ ಅಲ್ಲಿ ವಿಕಾಸವಾಗೋಲ್ಲ, ವ್ಯಕ್ತವಾಗೋದಕ್ಕೆ ಬೇಕಾಗೋ ವಿಷಯ ಇಲ್ಲ. ಹೊರಗಡೆಯಿಂದ ಯಾವುದೋ ವೇದ ಮಂತ್ರಗಳು ಹೇಳೋ ವಿಚಾರ ಬೇರೆ, ಆ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ವೇದವು ಸಹಜವಾಗಿ ಆ ಮೈನಲ್ಲಿ ವಿಕಾಸವಾಗೋದಕ್ಕೆ ಬೇಕಾಗುವ ನಡೆ ಇದೆಯಾ ಅಂತ ಕೇಳಿದರೆ, ನಡೆ ಉಳಿಸ್ಕೊಂಬಂದಿದ್ದರೆ ಆನುವಂಶೀಯವಾಗಿ, ದೇಹಯಂತ್ರವನ್ನು ವ್ಯವಸ್ಥಿತವಾಗಿ ಕಾಪಾಡ್ಕೊಂಬಂದಿದ್ರೆ, ಆ ವೇದಶಾಖೆ ಉಳಿಬೇಕಾದ್ರೆ ಯಾವ ನೀತಿ ನಿಬಂಧನೆಗಳನ್ನು ಅನುಸರಿಸ್ಕೋತಾ ಆಚಾರ ವಿಚಾರಗಳನ್ನು ಇಟ್ಕೊಂಡು ಬರಬೇಕೋ ಹಾಗೆ ಇಟ್ಕೊಂಡೇ ಬಂದಿದ್ದರೆ ಆಗ ಅವನು ಇಂತಹ ವೇದಶಾಖೆಗೆ ಸೇರಿದವನು ಅನ್ನೋ ವಿಚಾರ ಬರುತ್ತೆ. ಅದೆಲ್ಲವೂ ಹೋಗ್ಬಿಟ್ಟಿದೆ ಸಂಪೂರ್ಣವಾಗಿ. ಎಷ್ಟೆಷ್ಟು ತಲೆಮಾರುಗಳಿಂದ ಅದು ಹೊರಟು ಹೋಗ್ಬಿಟ್ಟಿದೆ. ಅದು ವಿಕಾಸವಾಗೋದಕ್ಕೆ ಬೇಕಾಗುವ ಅನುಕೂಲತೆ ಯಾವುದೂ ಇಲ್ಲ. ಅದು ವಿಕಾಸ ಆಗದೇ ಇರೋಕ್ಕೆ ಬೇಕಾಗುವಂಥ ಪರಿಸ್ಥಿತಿ ಪೂರ್ತಿ ಬಂದುಬಿಟ್ಟಿದೆ. ಅನ್ನೋ ಪರಿಸ್ಥಿತಿ ಬಂದರೆ ನೀವು ಯಾವ ವೇದಶಾಖೆ ಅಂತ ಕೇಳಿದರೆ ಯಾವ ವೇದಶಾಖೆಯೂ ಅಲ್ಲ, ನಿರ್ವೇದ ಅಷ್ಟೇ. ಅಂದರೆ ಏನೂ ಇಲ್ಲ, ವೈರಾಗ್ಯ ಅಂಥ ಸ್ಥಿತಿ ಅದು. ಅದರಿಂದ ವೇದಶಾಖೆ ಇಂಥದ್ದು ಅಂತ ಜ್ಞಾಪಿಸ್ಕೊಳ್ಳೋದು ಉಂಟು, ವೇದಶಾಖೆ ಯಾವುದೂ ಇಲ್ಲ ಅನ್ನೋ ರೀತಿಯಾದ ವಿಷಯವೂ ಉಂಟು. ಇದು ಎರಡೂ ಸೃಷ್ಟಿನಲ್ಲಿದೆ. ಅವನವನಿಗೆ ಸೇರಿರುವಂಥ ವೇದಶಾಖೆ ಏನಿದೆ ಅದು ಒಂದು ದೃಷ್ಟಿಯಿಂದ ಒಂದು ಸಮಗ್ರ ಸೃಷ್ಟಿ ವೃಕ್ಷ ಅಂತ ಇಟ್ಕೊಂಡ್ರೆ, ಆ ಸೃಷ್ಟಿ ಎಂಬ ವೃಕ್ಷದಲ್ಲಿ ಅವನು ನೆಲೆ ನಿಂತಿರುವಂತಹ ಒಂದು ಶಾಖೆ ಕೊಂಬೆ ಇದ್ದಾಗಿದೆ. ಆ ಕೊಂಬೆ ಪ್ರಧಾನವಾದಂಥ ಕಾಂಡಕ್ಕೆ ಹತ್ತಿರದ್ದದು, ಆ ಪ್ರಧಾನವಾದ ಕಾಂಡ ಬೇರಿಗೆ ಹತ್ತಿರವಾದದ್ದು. ಹೀಗೆ ಶಾಖೆಯಿಂದ ಕಾಂಡಕ್ಕೆ, ಕಾಂಡದಿಂದ ಮುಂದಕ್ಕೆ ಮೂಲಕ್ಕೆ ಹೋಗಿ ತಲುಪೋದಕ್ಕೆ ಬರುವಂತೆ ಒಂದು ವೇದ ಅವನ ಮೈಯನ್ನು ಅವಲಂಬಿಸ್ಕೊಂಡಿರುತ್ತೆ. ಅವನು ಅದು ವೇದವನ್ನು ಅವಲಂಬಿಸ್ಕೊಂಡಿರ್ತಾನೆ. ಯಾವ ವೇದ ಶಾಖೆಯನ್ನು ಅವಲಂಬಿಸ್ಕೊಂಡ್ಯಾನೋ ಆ ವೇದ ಶಾಖೆಯನ್ನು ಅನುಸಂಧಾನ ಮಾಡ್ತಾ ಹೋಗೋದಕ್ಕೆ ಸ್ವಶಾಖಾಧ್ಯಯನ ಎಂಬುದಾಗಿ ಕರೀತಾರೆ. ಒಬ್ಬನಿಗೆ 4 ಶಾಖೆಗಳನ್ನು ಮೈಗೂಡಿಸ್ಕೊಂಡು ಬಂದಿದ್ದು ಅದಷ್ಟನ್ನೂ ಬಳಸ್ಕೊಳ್ಳೋದಕ್ಕೂ ಅಧಿಕಾರ ಇರುತ್ತೆ. 2 ಶಾಖೆಯನ್ನು ಬಳಸ್ಕೊಳ್ಳೋದಕ್ಕೆ ಬೇಕಾದ ಅಧಿಕಾರ, 3 ಶಾಖೆಯನ್ನು ಬಳಸ್ಕೊಳ್ಳೋದಕ್ಕೆ ಅಧಿಕಾರ, 1 ಶಾಖೆಯನ್ನು ಬಳಸ್ಕೊಳ್ಳೋದಕ್ಕೆ ಅಧಿಕಾರ. ಹೀಗೆಲ್ಲ ಈ ಮೈಯಿನ ರಚನೆಯಲ್ಲಿ ಏನೇನು ಏರುಪೇರುಗಳಾಗಿದೆ ಅನ್ನೋದ್ರ ಮೇಲೆ ನಿಂತಿದೆ. ಅದರಲ್ಲಿ ಸ್ವಶಾಖ ಅತ್ಯಂತ ಮುಖ್ಯವಾದದ್ದು. ಅನಂತರ ಇತರ ಶಾಖೆಗಳನ್ನು ಅವಲಂಬಿಸ್ಬೋದು. ತಾನು ಒಂದು ವೃಕ್ಷದಲ್ಲಿ ಒಂದು ಶಾಖೆಯನ್ನು ಅವಲಂಬಿಸಿದ್ದಾನೆ ಅಂತಾದರೆ ಅದೇ ಶಾಖೆಯಿಂದ ಕಾಂಡಕ್ಕೆ ಹೋಗೋದು, ಮೂಲಕ್ಕೆ ಹೋಗೋದು ಸುಲಭ. ಆ ಶಾಖೆಯಿಂದ ಇನ್ನೊಂದು ಶಾಖೆಗೆ ದಾಟಿಕೊಂಡು ಅದರ ಮೂಲಕವಾಗಿಯೂ ಕೂಡ ಕಾಂಡಕ್ಕೆ ಮೂಲಕ್ಕೆ ಹೋಗೋಕ್ಕೆ ಬರುತ್ತೆ. ಶಾಖಾ ಚಂಕ್ರಮಣ, ಈ ಕಡೆಯಿಂದ ಆ ಕಡೆ ಹಾರದೆ ಅಲ್ಲಿಂದ ಕಾಂಡಕ್ಕೆ ಹೋದೆ, ಅಲ್ಲಿಂದ ಮೂಲಕ್ಕೆ ಹೋದೆ, ಇವೆಲ್ಲ ಸಾಧ್ಯ ಇದೆ. ಅದು ತುಂಬ ಹತ್ತಿರದ್ದು ಯಾವುದು ಅಂತ ಕೇಳಿದರೆ, ತಾನು ಯಾವ ವೇದ ಶಾಖೆಯಲ್ಲಿ ನೆಲೆ ನಿಂತಿದ್ದಾನೋ ಅಲ್ಲಿಂದ ಕಾಂಡಕ್ಕೆ ಹೋಗಿ ಅಲ್ಲಿಂದ ಮೂಲಕ್ಕೆ ಹೋಗೋದು ಸುಲಭ ಅಲ್ವಾ? ಹಾಗೆಯೇ ವೇದವೆಂಬ ವಿದ್ಯಾಶಾಖೆಯನ್ನು ಯಾವುದನ್ನು ತನ್ನ ಮೈಗೆ ಸಹಜವಾಗಿ ಬಂದಿದೆಯೋ ಅದನ್ನು ಅವಲಂಬಿಸಿ ಅದನ್ನು ಅನುಸಂಧಾನ ಮಾಡ್ಕೋತಾ ಅದರ ದ್ವಾರ ವೇದ ಮೂಲವಾದ ಯಾವುದಪ್ಪ ಅಂದರೆ ಪ್ರಣವ. ಆ ಪ್ರಣವ ಯಾವುದಪ್ಪ ಅಂದರೆ ಪರಾತ್ಪರ ತತ್ವದ ಒಂದು ನಾದಾತ್ಮಕವಾದ ಸ್ವರೂಪ. ತಸ್ಯ ವಾಚಕಃ ಪ್ರಣವಃ ಎಂಬುದಾಗಿ ಯೋಗ ಶಾಸ್ತ್ರ ಸಾರುತ್ತೆ. ಆ ಪರಮಾತ್ಮನಿಗೆ ವಾಚಕವಾದ ಶಬ್ದ ಯಾವುದು ಅಂತ ಕೇಳಿದರೆ ಪ್ರಣವ ಅಂತ. ಅಂದರೆ ಪ್ರಣವ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಪ್ರಣವ ಎಂಬುದು ನಾದಾತ್ಮಕವಾದ ಸ್ವರೂಪ. ಪರಮಾತ್ಮ ಅಂತ ಇನ್ನೊಂದು ಪದಾರ್ಥ ಏನು ಹೇಳಿದ್ರು, ಜ್ಯೋತಿ ರೂಪವಾದದ್ದು. ಜ್ಯೋತಿ ರೂಪವಾದದ್ದು, ನಾದರೂಪವಾದದ್ದು ಎರಡೂ ಒಂದರ ಜೊತೆಗೆ ಒಂದು ಬೆಸ್ತ್ಬಿಟ್ಟಿದೆ, ಅವಿನಾಭಾವ ಸಂಬಂಧದಿಂದ ಸೇರಿದೆ. ಅದರಲ್ಲಿ ಪ್ರಣವವನ್ನು ಭದ್ರವಾಗಿ ಹಿಡಿದ್ರೆ ಜ್ಯೋತಿರ್ ದರ್ಶನ ಮಾಡೋಕ್ಕಾಗತ್ತೆ, ಜ್ಯೋತಿಯನ್ನು ಭದ್ರವಾಗಿ ಹಿಡಿದ್ರೆ ಪ್ರಣವವನ್ನು ಶ್ರವಣ ಮಾಡೋಕ್ಕಾಗತ್ತೆ. ಹಾಗೊಂದಕ್ಕೊಂದಕ್ಕೆ ಒಂದು ನಾಣ್ಯದ 2 ಮಗ್ಗಲು ಹೇಗೆ ಬೇರೆ ಬೇರೆ ಮಾಡೋಕ್ಕಾಗಲ್ವೋ ಆ ರೀತಿಯಲ್ಲಿ ಸೇರಿರುವಂಥದ್ದು ಯಾವುದಪ್ಪ ಅಂದರೆ ಪ್ರಣವ ಮತ್ತು ಪರಂಜ್ಯೋತಿ. ಹೀಗಿರೋದ್ರಿಂದ ವಿದ್ಯಾಶಾಖೆ ವೇದಶಾಖೆಯನ್ನು ಅವಲಂಬಿಸಿಕೊಂಡು ವೇದಶಾಖೆಗಳೆಲ್ಲ ಪ್ರಣವದಿಂದ ವಿಕಾಸವಾಗಿದೆ. ಪ್ರಣವವು ಪಂಚಾಶದ್ವರ್ಣವಾಗಿ ಆ ಪಂಚಾಶದ್ವರ್ಣಗಳಿಂದ ಸೃಷ್ಟಿಯನ್ನು ವ್ಯಕ್ತಪಡಿಸುವಂತಹ ವೇದವಾಕ್ಕಾಗಿ ಅದು ವಿಕಾಸವಾಗಿದೆ. ಅದು ಹೇಗೆ ವಿಕಾಸವಾಗಿದೆಯೋ ಅದೇ ರೀತಿಯಲ್ಲಿ ಇವನ ಮೈಯೂ ಅದೇ ರೀತಿಯಲ್ಲಿ ವಿಕಾಸವಾಗಿದೆ. ಆದ್ದರಿಂದ ಇವನ ಮೈಗೆ ಹೊಂದ್ಕೊಳ್ಳುವಂತಹ ವೇದಶಾಖೆ ಯಾವುದಿದೆಯೋ ಆ ಶಾಖೆಯನ್ನು ಚೆನ್ನಾಗಿ ಅನುಸಂಧಾನ ಮಾಡ್ಕೋತಾ, ಅಂದರೆ ವೇದ ಮಂತ್ರ ಒಳಗೆ ಹೇಗೆ ಮೊಳಗ್ತಾ ಇದೆಯೋ ಅದನ್ನ ಅರ್ಥ ಮಾಡಿಕೊಂಡು ಅಂತೆಯೇ ಮೊಳಗ್ತಾ, ಅದು ಒಳಗೆ ಯಾವ ಭಾವವನ್ನು ಹೊತ್ಕೊಂಡಿದೆಯೋ
ಅದೇ ಭಾವವನ್ನು ಭಾವಿಸ್ತಾ ಹೋದಾಗ ಕ್ರಮಕ್ರಮವಾಗಿ ಅದು ಯಾವ ಮೂಲದಿಂದ ಹರಿದು ಬಂದಿದೆಯೋ ಆ ಮೂಲಕ್ಕೆ ಹೊರಟು ಹೋಗ್ಬಿಡುತ್ತೆ. ಗಂಗಾ ನದಿಯನ್ನು ನಾನು ಎಲ್ಲೋ ಕಂಡೆ, ತುಂಬ ಪ್ರೀತಿಯಿಂದ ಭಾವಿಸಿದೆ, ಹಿಂದಕ್ಕೆ ಹೋಗ್ತಾಯಿದ್ದೀನಿ ನಾನು ಅಂತ ಹೋದರೆ ಯಾವುದೋ ಒಂದು ದಿವಸ ಗಂಗಾ ಮೂಲಕ್ಕೆ ಹೋಗಿ ತಲುಪೋದಕ್ಕಾಗತ್ತೆ ಅನ್ನೋ ವಿಷಯ ಉಂಟು. ಅದೇ ರೀತಿಯಲ್ಲಿ ವೇದವನ್ನು ಅವಲಂಬಿಸಿ ವೇದ ಮೂಲವಾದಂಥ ಪ್ರಣವಕ್ಕೆ ಹೋಗಿ ತಲುಪಿ ಪ್ರಣವಾರ್ಥವಾದಂಥ ಪರಮಾತ್ಮನನ್ನು ದರ್ಶನ ಮಾಡೋಕ್ಕಾಗುತ್ತೆ. ಹೀಗೆ ಸ್ವಾಧ್ಯಾಯ ಜ್ಞಾನಯಜ್ಞ ಅಷ್ಟ ಸ್ವಶಾಖಾ ಅಧ್ಯಯನ ಅನ್ನೋ ಪದವಿ ಏನು ಹೇಳ್ತಾ ಇದೆ ಅಂದರೆ, ಅಯನವನ್ನು ಅಧಿಕರಿಸಿ ಮಾಡುವ ಪ್ರಯತ್ನಕ್ಕೆ ಅಧ್ಯಯನ ಅಂತ ಕರೀತಾರೆ. ಅಯನ ಅಂದರೆ ಮಾರ್ಗ ಅಂತ ಅರ್ಥ. ಉತ್ತರಾಯಣ, ದಕ್ಷಿಣಾಯನ ಹೀಗೆಲ್ಲ ಬಳಸ್ತೀವಿ. ರಾಮಾಯಣ ಇಲ್ಲೆಲ್ಲ ಬಳಸ್ತೀವಿ. ರಾಮ ನಡೆದು ಹೋದ ಮಾರ್ಗಕ್ಕೆ ರಾಮಾಯಣ ಅಂತ ಹೆಸರು. ಉತ್ತರಾಯಣ ಅಂದರೆ ರವಿಯ ಉತ್ತರ ದಿಕ್ಕಿನ ಚಲನೆ ಏನಿದೆ ಅದು ಉತ್ತರಾಯಣ. ರವಿಯ ದಕ್ಷಿಣ ದಿಕ್ಕಿನ ಚಲನೆ ಏನಿದೆ ಅದು ದಕ್ಷಿಣಾಯನ. ಅಯನ ಅಂದರೆ ಮಾರ್ಗ. ಅಧ್ಯಯನ ಅಂದರೆ ಅಧಿ ಅಯನಂ, ಅಯನ ಮಾರ್ಗವನ್ನು ಕುರಿತು ಒಂದು ಪ್ರಯತ್ನ. ಮಾರ್ಗ ಸಿಕ್ಕಿದೆ ಅಂತಂದರೆ ನಾನು ಸುಮ್ಮನೆ ಕೂತ್ಕೊಂಡ್ರೆ ಲಾಭ ಬರಲ್ಲ. ಆ ಮಾರ್ಗ ಹಿಡ್ಕೊಂಡು ಮುಂದಕ್ಕೆ ಹೋಗಬೇಕು. ಹಾಗೆ ವೇದರೂಪವಾದಂಥ ಒಂದು ಮಾರ್ಗ ಸಿಕ್ಕಿದೆ, ಅದನ್ನು ಭದ್ರವಾಗಿ ಅವಲಂಬಿಸಿ ಅನುಸಂಧಾನ ಮಾಡ್ತಾ ಹೋದರೆ ಅಲ್ಲಿ ಚಲನೆ ಮಾಡದಂತೆ, ಅಲ್ಲಿ ಸಂಚಾರ ಮಾಡದಂತೆ, ಆ ಮಾರ್ಗ ಹಿಡಿದು ಮುಂದಕ್ಕೆ ಹೋದಂತೆ ಆಗುತ್ತೆ. ಅದರ ಪರಿಣಾಮವಾಗಿ ವೇದ ಮೂಲವಾದ ಪ್ರಣವದ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಇವೆಲ್ಲ ಆಗುತ್ತೆ. ಹಾಗೆ ಸಾಧನೆ ಮಾಡುವಂಥವ್ರು ಎಷ್ಟೋ ಜನ ಇದ್ದಾರೆ. ಇವರೆಲ್ಲ ಯತಿಗಳೇನೆ. ಇವರೆಲ್ಲ ಯತಿಗಳು ಅಂದರೆ ಇಂದ್ರಿಯಗಳನ್ನು ಹತೋಟಿಲಿ ಇಟ್ಕೊಂಡವರು ಅಂತ ಅರ್ಥ. ಇಂದ್ರಿಯವನ್ನು ಪೂರ್ತಿ ಹತೋಟಿಲಿ ಇಟ್ಕೊಳ್ಳೋದು ಇದ್ರೆ ಯಾವ ಕೆಲಸವನ್ನು ಮಾಡೋಕ್ಕಾಗಲ್ಲ. ದ್ರವ್ಯಯಜ್ಞವನ್ನು ಮಾಡೋಕ್ಕಾಗಲ್ಲ, ತಪೋಯಜ್ಞವನ್ನು ಮಾಡೋಕ್ಕಾಗಲ್ಲ, ಸ್ವಾಧ್ಯಾಯ ಜ್ಞಾನಯಜ್ಞವನ್ನು ಮಾಡೋಕ್ಕಾಗಲ್ಲ. ಏಕಾಗ್ರಚಿತ್ತನಾಗಿ ಪ್ರಪಂಚವನ್ನೆಲ್ಲ ಸಂಪೂರ್ಣ ಮರೆತು ತನ್ಮಯನಾಗಿ ಕಾರ್ಯ ಮಾಡಿದ್ರೆ ಮಾತ್ರ ಇದ್ರ ಫಲ ಬರುತ್ತೆ, ಇಲ್ಲೋರು ಫಲ ಬರಲ್ಲ. ಧ್ಯಾನ ಫಲ ಕೊಡಬೇಕಾದ್ರೆ ಹೇಗಿರಬೇಕು ಅಂದರೆ, ಯಾವ ಧ್ಯೇಯ ವಸ್ತುವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೂತಿದ್ದೀನೋ ಅದೊಂದು ಬಿಟ್ಟು ಇನ್ನೊಂದು ವಸ್ತು ಬುದ್ಧಿಗೆ ಭಾಸವಾಗಬಾರ್ದು, ಹಾಕಿ ಕೂತ್ಕೋಬೇಕು. ಹಾಗೇನಾದ್ರು ಒಂದು 5 ನಿಮಿಷ ಕೂತ್ಕೊಳ್ಳೋಕ್ಕಾಗುತ್ತೆ ಅಂದರೆ ಅದ್ಭುತವಾದ ಸಿದ್ಧಿಯಾಗಿಬಿಡುತ್ತೆ. ಕೂತ್ಕೊಳ್ಳೋಕ್ಕಾಗ್ತಾಯಿದೆಯಾ? 5 ನಿಮಿಷ ಅಲ್ಲ, ಕೆಲವು ಸೆಕೆಂಡ್ ಕೂತ್ಕೊಳ್ಳೋಕೆ ಬಿಟ್ಕೊಡೋಲ್ಲ. ಕಾರಣ ಬುದ್ಧಿನಲ್ಲಿ ಅಷ್ಟು ಬೇರೆ ಬೇರೆ ರೀತಿಯಾದ ಅಲೆಗಳು ಹೇಳ್ತಾ ಇದೆ. ಬುದ್ಧಿನಲ್ಲಿ ಅಂದರೆ ಮನಸ್ಸಿನಲ್ಲಿ ನಾನಾ ತರಂಗಗಳು ಹೇಳ್ತಾ ಇದೆ, ಅಂದರೆ ನಾನಾ ಆಲೋಚನೆಗಳು ಬಂದು ಹಾದು ಹೋಗ್ತಾ ಇದೆ, ಅವುಗಳನ್ನು ತಡೆಯೋಕೆ ಆಗ್ತಾಯಿಲ್ಲ. ಹಾಗಿರೋದ್ರಿಂದ ಸಂಪೂರ್ಣವಾಗಿ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಾಗ ಮಾತ್ರ ಇಂಥದ್ದನ್ನೆಲ್ಲ ಸಾಧನೆ ಮಾಡೋಕ್ಕಾಗತ್ತೆ. ಆದ್ದರಿಂದ ಇದನ್ನೆಲ್ಲ ಸಾಧನೆ ಮಾಡೋರು ಯಾರಪ್ಪ ಅಂತ ಕೇಳಿದರೆ ಯತಿಗಳು ಅಂತ. ನಿರಂತರವಾಗಿ ಚಿತ್ತ ಚಂಚಲವಾಗಬಾರ್ದು, ಅದಕ್ಕೆ ಬೇಕಾಗುವ ಪ್ರಯತ್ನವನ್ನು ಸಾಧಿಸ್ತಾರೆ. ನಾನಿವತ್ತು ಇದೊಂದು ಕೆಲಸ ಬಿಟ್ಟು ಬೇರೆ ಇನ್ನೊಂದನ್ನು ಆಲೋಚನೆ ಮಾಡೋಲ್ಲ ಅಂತ ಛಲವಾದಿಗಳಾಗಿ ಅದರಲ್ಲೇ ಮುಳುಗ್ತಾ ಇದ್ದಾನೆ ಅಂತಂದರೆ ಅವನು ಯತಿ ಆಗ್ತಾ ಇದ್ದಾನೆ ಅಂತ ಅರ್ಥ. ಆದರೆ ಯಾವುದರಲ್ಲಿ ಮನಸ್ಸನ್ನು ಮುಳುಗಿಸ್ಬೇಕೋ ಅದರಲ್ಲಿ ಮನಸ್ಸನ್ನು ಮುಳುಗಿಸ್ತಾ ಹೋದರೆ ಸತ್ಪರಿಣಾಮ ಆಗುತ್ತೆ. ಯಾವುದರಲ್ಲಿ ಮನಸ್ಸನ್ನು ಇರಿಸಬಾರ್ದು ಅಲ್ಲಿ ಇರಿಸ್ತಾ ಹೋದರೆ ಅಸತ್ಪರಿಣಾಮ ಆಗೋದುಂಟು. ಅದರಿಂದ ಇಲ್ಲಿ ಯತಿಗಳು ಅಂತಂದಾಗ ಮನಸ್ಸನ್ನು ಹೊರಗಡೆ ಹರಿದೇ ಇರುವಂತೆ, ಪಂಚೇಂದ್ರಿಯಗಳ ಮೂಲಕ ಹರಿದೇ ಇರುವಂತೆ ಕಟ್ಟು ಹಾಕ್ತಾ ಇನ್ನೇನೋ ಒಂದೊಂದು ಸಾಧನೆ ಮಾಡ್ಕೊತ ಹೋಗ್ತಾ ಇದ್ದಾರೆ. ಆ ಸಾಧನೆ ಫಲಿಸಬೇಕಾದ್ರೆ ಈ ಪ್ರಧಾನವಾಗಿ ಮನಸ್ಸನ್ನು ಕಟ್ಟಾಕೊಳ್ಳೋ ಕೆಲಸ ಜೊತೆಗೆ ನಡಿಬೇಕಾಗುತ್ತೆ. ಆದ್ದರಿಂದ ಇವರೆಲ್ಲ ಯತಿಗಳು. ಯತಿ ಅನ್ನೋ ಶಬ್ದವನ್ನು ಸನ್ಯಾಸಿಗೂ ಹೇಳ್ತಾರೆ. ಅವನು ಎಲ್ಲವನ್ನೂ ತ್ಯಾಗ ಮಾಡಿದ್ದಾನೆ. ಆದ್ದರಿಂದ ಅವನು ಸಮ್ಯಕ್ ನ್ಯಸ್ತಂ, ಚೆನ್ನಾಗಿ ಎಲ್ಲವೂ ಇಡಲ್ಪಟ್ಟಿದೆ, ಹೊರಗಡೆ ಇಡಲ್ಪಟ್ಟಿದೆ. ಅವನು ಯಾವುದಕ್ಕೂ ಅಂಟ್ಕೋತಾ ಇಲ್ಲ. ಹಾಗಿದ್ದಾಗ ಅವನು ಸನ್ಯಾಸಿ ಅಂತಾಗ್ತಾನೆ. ಯತಿ ಸನ್ಯಾಸಿ ಇವುಗಳನ್ನು ಪರ್ಯಾಯ ಪದವಾಗಿಯೂ ಬಳಸೋದುಂಟು. ಸನ್ಯಾಸ ಅಲ್ಲದೇ ಇದ್ದವನು ಒಬ್ಬ ಯತಿಯಾಗಿರೋದಕ್ಕೆ ಅವಕಾಶ ಇದೆ. ಕಾರಣ ಬ್ರಹ್ಮಚಾರಿಯಾಗಿದ್ದಾನೆ, ಗೃಹಸ್ಥನಾಗಿದ್ದಾನೆ, ಆದರೆ ಇಂದ್ರಿಯ ಸಂಯಮವನ್ನು ಸಾಧಿಸ್ಬಿಟ್ಟಿದ್ದಾನೆ. ಅದನ್ನು ಅವನು ಯತಿ ಅಂತ ಕರೆಯೋದಕ್ಕೆ ಅರ್ಹನಾಗ್ತಾನೆ. ಯತಯ ಸಂಶಿತವ್ರತಾಃ. ಸಂಶಿತವ್ರತಾಃ ಅಂದರೆ ತುಂಬ ಹರಿತವಾಗಿ ಮಾಡಲ್ಪಟ್ಟಂಥ ವ್ರತವುಳ್ಳವರು ಅಂತ. ಅಂದರೆ ತೀಕ್ಷ್ಣವಾಗಿ ಮಾಡುವಂತಹ ವ್ರತವುಳ್ಳವರು ಅಂತ. ವ್ರತ ಅನ್ನುವಾಗ ಯಾವುದೋ ಒಂದು ನಿಯಮವನ್ನು ಸ್ವೀಕರಿಸಿದಾಗ ಅವನಿಗೆ ವ್ರತಿಷ್ಠ ಅಂತ ಹೆಸರು ಬರುತ್ತೆ. ವರ್ಣ ಮಾಡಿಕೊಂಡಾಗ ವ್ರತ ಅಂತಾಗುತ್ತೆ. ವರ್ಣ ಮಾಡೋದು ಅಂದ್ರೇನು? ಸ್ವೀಕರಿಸೋದು ಅಂತ. ನಾನು ಇಂದು ಪ್ರಾತಃ ಕಾಲದಿಂದ ಸಂಜೆಯವರೆಗೆ ಯಾರ ಜೊತೆಗೂ ಮಾತನಾಡೋಲ್ಲ ಅಂತ ಒಂದು ಸಂಕಲ್ಪ ಮಾಡಿ ಕೂತ್ಕೊಂಡ ಅಂದರೆ ಮೌನ ವ್ರತಧಾರಿ ಅಂತಾಗುತ್ತೆ.
ಮೌನವನ್ನು ವರ್ಣ ಮಾಡಿದ್ದಾನೆ. ನಾನಿವತ್ತು ಇದನ್ನ ಇಟ್ಕೋತೀನಿ ಅಂತ. ಅದೇ ರೀತಿಯಲ್ಲಿ ಇವತ್ತು ನಾನು ಯಾರನ್ನೂ ನೋಡಲ್ಲ ಅಂತ ಒಂದು ವ್ರತ ಮಾಡ್ಕೊಂಡಿದ್ದಾನೆ ವ್ರತಿಷ್ಠ ಅವನು. ಇವತ್ತು ನಾನು ಯಾವ ಆಹಾರವನ್ನು ಸ್ವೀಕರಿಸೋದಿಲ್ಲ, ಅವನು ವ್ರತಿಷ್ಠ, ಅವನು ಉಪವಾಸ ವ್ರತಿಷ್ಠ ಅವನು. ಇದೇ ರೀತಿಯಲ್ಲಿ ಇವತ್ತು ಮಂತ್ರವನ್ನು ಒಂದನ್ನು ನಿರಂತರವಾಗಿ ಅನುಸಂಧಾನ ಮಾಡ್ತೀನಿ, ಅದು ಬಿಟ್ಟು ಬೇರೆ ಇನ್ನೊಂದು ಕೆಲಸ ಮಾಡಲ್ಲ, ವ್ರತಿಷ್ಠ ಅವನು. ಸತ್ಯವನ್ನು ಹೇಳ್ತೀನಿ ನಾನು, ಅಸತ್ಯವನ್ನು ಎಂದೂ ಹೇಳಲ್ಲ. ಸತ್ಯವ್ರತಿಷ್ಠ, ಅಹಿಂಸಾ ವ್ರತಿಷ್ಠ, ಹೀಗೆಲ್ಲ ಶಬ್ದವನ್ನು ಪ್ರಯೋಗ ಮಾಡೋದುಂಟು. ಪ್ರಧಾನವಾಗಿ ಈ ಎಲ್ಲ ತಪಸ್ಸೆಯನ್ನು ಆಚರಣೆ ಮಾಡುವವರೆಲ್ಲರೂ ಕೂಡ ಯತಿಗಳು. ಅವರು ಸಂಶಿತ ವ್ರತರು, ಅಂದರೆ ತೀಕ್ಷ್ಣವಾದಂಥ ವ್ರತದಿಂದ ಕೂಡಿದವರಾಗಿ ಇರ್ತಾರೆ. ಮುಂದಿನ ಮಾತು 29ನೇ ಶ್ಲೋಕ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿ ರುದ್ಧ್ವಾ ಪ್ರಾಣಾಯಾಮಪರಾಯಣಾಃ. ತಥಾ ಅಪರೆ, ಮತ್ತು ಕೆಲವರು ಪ್ರಾಣಾಯಾಮ ಪರಾಯಣಾಃ, ಪ್ರಾಣಾಯಾಮ ವಿದ್ಯೆಯಲ್ಲಿ ತಲ್ಲೀನರಾಗಿ ತತ್ಪರರಾಗಿ, ಪ್ರಾಣಾಪಾನ ಗತೀ ರುದ್ಧ್ವಾ, ಪ್ರಾಣ ಮತ್ತು ಅಪಾನಗಳ ಚಲನೆಯನ್ನು ಸಂಪೂರ್ಣವಾಗಿ ತಡೆಹಾಕಿ, ಅಪಾನದಲ್ಲಿ ಪ್ರಾಣಂ ಜುಹ್ವತಿ, ಪ್ರಾಣವನ್ನು ಹೋಮ ಮಾಡ್ತಾರೆ, ಹಾಗೂ ಪ್ರಾಣದಲ್ಲಿ ಅಪಾನಂ ಜುಹ್ವತಿ, ಅಪಾನವನ್ನು ಹೋಮ ಮಾಡ್ತಾರೆ ಎಂಬುದಾಗಿ ಮಾತು. ಅಂದರೆ ಒಂದು ವಿದ್ಯೆ, ಪ್ರಾಣಾಯಾಮ ಅಂತ ಒಂದು ವಿದ್ಯೆ. ಆ ವಿದ್ಯೆಯಲ್ಲಿ ದಕ್ಷರು, ಅದನ್ನು ಸಾಧನೆ ಮಾಡೋದಕ್ಕೆ ಬೇಕಾಗುವ ಸಂಸ್ಕಾರ ಜನ್ಮಾಂತರದಿಂದ ಬಂದಿದೆ, ಅದಕ್ಕೆ ಬೇಕಾದ ಮಾರ್ಗದರ್ಶನ ಸಿಕ್ಕಿದೆ. ಮೈ ಅದಕ್ಕೆ ಹೊಂದ್ಕೊಳ್ಳುವಂತೆ ಇದೆ. ಎಲ್ಲರ ಮೈ ಹೊಂದ್ಕೊಳ್ಳಲ್ಲ ಪ್ರಾಣಾಯಾಮಕ್ಕೆ, ಹೊಂದ್ಕೊಳ್ಳುವಂಥ ಮೈ ಇದೆ. ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ಪಡ್ತಾ ಏನಪ್ಪ ಮಾಡ್ತಾರೆ ಅಂತ ಕೇಳಿದರೆ, ಪ್ರಾಣಾಪಾನಗಳನ್ನು ತಡೆ ಹಿಡಿದು, ಅದರ ಸಂಚಾರವನ್ನು ತಡೆ ಹಿಡಿದು, ಉಸಿರು ಹೊರಗಡೆನೂ ಹೋಗಬಾರ್ದು, ಒಳಗಡೆನೂ ಬರಬಾರ್ದು, ಹಾಗೆ ಕುಂಭಕವನ್ನು ಮಾಡ್ಕೋತಾ ತಡೆ ಹಿಡಿದು ಅಪಾನದಲ್ಲಿ ಪ್ರಾಣವನ್ನು ಲಯಗೊಳಿಸುವ ಕೆಲಸ, ಪ್ರಾಣದಲ್ಲಿ ಅಪಾನವನ್ನು ಲಯಗೊಳಿಸುವ ಕೆಲಸವನ್ನು ಮಾಡ್ತಾರೆ. ಹೀಗೆ ಮಾಡಿಯೂ ಅವರೂ ಕೂಡ ಏನಪ್ಪ ಅಂದರೆ ತತ್ವ ಸಾಕ್ಷಾತ್ಕಾರವನ್ನು ಮಾಡ್ಕೋತಾರೆ, ಬ್ರಹ್ಮ ಸಮಾಧಿ ಇರ್ತಾರೆ ಅಂತ ಹೇಳ್ತಾಯಿದ್ರು. ಈ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಮುಂದಿನ ಪಾಠದಲ್ಲಿ ಇಟ್ಕೊಳ್ಳೋಣ ಎಂಬುದಾಗಿ ಭಾವಿಸಿ, ಇಷ್ಟು ವಿಷಯಗಳನ್ನು, ಇವೆಲ್ಲ ಅದ್ಭುತವಾದಂಥ ಭಾರತ ಋಷಿ ಮಹರ್ಷಿಗಳ ಜ್ಞಾನ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳು. ಅಲ್ಪಮತಿಗಳು, ಅಲ್ಪಜ್ಞರೂ ಆದ ನಾವು ಇದರ ಬಗ್ಗೆ ವ್ಯವಹಾರವನ್ನು ಮಾಡುವಂಥದ್ದು ಪರಮ ಸಾಹಸದ ಕಾರ್ಯ. ಆದರೆ ಗುರು ಹಿರಿಯರು ಕೊಟ್ಟ ನೋಟ, ವಿಶೇಷವಾಗಿ ಒಬ್ಬ ಮಹಾಗುರು ಅನುಗ್ರಹಿಸಿದಂಥ ಒಂದು ನೋಟವನ್ನು ಊರುಗೋಲಾಗಿ ಇಟ್ಕೊಂಡು ಅಧ್ಯಯನವನ್ನು ಯಥಾಶಕ್ತಿ ಮಾಡಿರದ ಹಿನ್ನೆಲೆಯಲ್ಲಿ ವಿವರಣೆಯನ್ನು ಕೊಡೋದಕ್ಕೆ ಪ್ರಯತ್ನಪಟ್ಟಿದ್ದಾಗಿದೆ. ಈ ಮಾತುಗಳು ದೋಷಗ್ರಸ್ತವಾಗಿದ್ದರೆ ಅದು ಇಲ್ಲೇ ಲಯವಾಗಿ ಹೋಗಲಿ. ಅವು ಏನಾದರೂ ಒಂದು ಸಂದೇಶವನ್ನು ಕೊಡುವಂತೆ ಇದ್ದರೆ ಅದು ಸಾರ್ಥಕ ಎಂಬುದಾಗಿ ಭಾವಿಸ್ಕೋತಾ ಈ ಮಾತುಗಳನ್ನು ಧರ್ಮಪ್ರಭು ಶ್ರೀಕೃಷ್ಣ ಪರಮಾತ್ಮನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ
ಸೀತಾರಾಮ ಕಾಲಹರಣ ಮೇಲರ ಹರೇ 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 ಕಾಲಹರಣ ಮೇಲ ಸುಗುಣ ಕಾಲಹರಣ ಮೇಲ ಸುಗುಣ ಕಾಲಹರಣ ಮೇಲ ಸುಗುಣ ಜಾಲ ಕರುಣ ಲವಾಲ ಕಾಲಹರಣ ಮೇಲ ಸುಗುಣ ಜಾಲ ಕರುಣ ಲವಾಲ ಕಾಲಹರಣ ಮೇಲರ ಹರೇ ಸೀತಾರಾಮ ಕಾಲಹರಣ ಮೇಲರ ಹರೇ ದಿನ ದಿನ ಮೂಲು ತಿರಿಕಿ ತಿರಿಕಿ ದಿಕ್ಕುಲೇ ಶರಣು ಜೋಚಿ ದಿನ ದಿನ ಮೂಲು ತಿರಿಕಿ ತಿರಿಕಿ ದಿಕ್ಕು